ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆಯುಂಟಾಗಲಿ. ಇನ್ನೊಂದು ಅರ್ತಿ ದೇವರ ಸಮ್ಮುಖದಲ್ಲಿ, ದೇವರ ಸಾನ್ನಿಧ್ಯದಲ್ಲಿ ದೇವರನ್ನ ಆರಾಧನೆ ಮಾಡಲಿಕ್ಕೆ ದೇವರು ಕೊಟ್ಟ ಅವಕಾಶಕ್ಕೋಸ್ಕರ ನಾವು ಸ್ತೋತ್ರ ಸಲ್ಲಿಸುವ. ಯಾಕಂದರೆ ನಮ್ಮ ಬಲ, ನಮ್ಮ ಶಕ್ತಿ, ನಮ್ಮ ಜ್ಞಾನ, ನಮ್ಮ ಯಾವುದು ಆತನಿಗೆ ಬೇಡ. ಆತನಿಗೆ ನಾವು ಬರೀ ಒಂದು ಕುಂಬರನ ಕೈಯಲ್ಲಿ ಯಾವ ರೀತಿ ಜೇಡಿ ಮಣ್ಣುಂಟು, ಆ ಕುಂಬರನಿಗೆ ಮಾತ್ರ ಜೇಡಿ ಮಣ್ಣಿನ ಮೇಲೆ ಅಧಿಕಾರ. ಅದೇ ರೀತಿ ಇವತ್ತು ನಮ್ಮ ಮೇಲೆ ಆತನಿಗೆ ಮಾತ್ರ ಅಧಿಕಾರ. ಯಾಕಂದ್ರೆ ಆತನ ಸ್ವಾರೂಪ್ಯದಲ್ಲಿ ಸೃಷ್ಟಿ ಮಾಡಿಕೊಂಡು ಆತನ ರಕ್ತದ ಮುಖಾಂತರ ನಮ್ಮನ್ನು ಆತನ ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ. ನಾವು ನಮ್ಮ ಸ್ವತ್ತುಗಳಲ್ಲಿ ಯಾರಲ್ಲ. ನಾನು ನನ್ನ ಬದುಕು ಎಂಬುದು ಸಾಧ್ಯವಿಲ್ಲ. ಯಾಕಂದ್ರೆ ಯೇಸುವಿನ ಆ ಪರಿಶುದ್ಧ ರಕ್ತದ ಮುಖಾಂತರ ಆತನ ಕ್ರಯಕ್ಕೆ ತೆಗೆದುಕೊಂಡು ಇವತ್ತು ನಾವು ಆತನ ಮಕ್ಕಳಾಗಿದ್ದೇವೆ. ನಮ್ಮನ್ನು ಆರಾಧನೆ ಮಾಡಲಿಕ್ಕೋಸ್ಕರ ಆತನು ನಮ್ಮನ್ನು ಒಂದು ತಂಡವನ್ನಾಗಿ, ಗುಂಪನ್ನಾಗಿ, ಒಂದು ಜನಾಂಗವನ್ನಾಗಿ ಆತನು ಈ ಲೋಕದಲ್ಲಿ, ಈ ಒಂದು ಪಟ್ಟಣದಲ್ಲಿ ಇಟ್ಟಿರುವುದಾದರೆ ನಾವು ನೋಡ್ತೇವೆ. ಯಾವಾಗ ನಾವು ಆರಾಧನೆ ಮಾಡ್ತೇವೆ, ನಾವು ನೋಡ್ತೇವೆ ಯಾವ ರೀತಿ ಪೌಲ ಸೀಲಳು ಸ್ತುತಿಸುವಾಗ ಅಲ್ಲಿ ಆ ಸೆರೆಮನೆ ಕದಗಳು ಬಿತ್ತು, ಅಲ್ಲಿ ಆ ಒಂದು ಸಿಪಾಯಿಯ ಮನೆ ಒಂದು ರಕ್ಷಿಸಲ್ಪಟ್ಟಿದ್ದು ನೋಡ್ತೇವೆ. ಅದೇ ರೀತಿ ನಾವು ಆರಾಧನೆ ಮಾಡುವಾಗ ನಮ್ಮ ಇಡೀ ಪಟ್ಟಣಕ್ಕೆ ಒಂದು ಆಶೀರ್ವಾದ, ಒಂದು ಪಟ್ಟಣದಲ್ಲಿ ಒಂದು ಬಿಡುಗಡೆ ಕಾಣಲಿಕ್ಕೆ ಮಾತ್ರ ಸಾಧ್ಯ. ಹೌದು ಪ್ರಿಯರೇ, ಈ ಒಂದು ಆರಾಧನೆಯು ಒಬ್ಬರ ಜೀವಿತದಲ್ಲಿ ಅದು ಪ್ರಾಮುಖ್ಯತೆ ಉಳ್ಳದಾಗಿದೆ. ಯಾವಾಗ ಆರಾಧನೆ ಮಾಡ್ತೇವೆ ಅಲ್ಲಿ ಎಲ್ಲ ಸೈತಾನ ಕೋಟೆ ಗೊತ್ತುಗಳು ಬೀಳುದು ನೋಡ್ತೇವೆ. ಯಾವ ಯೆಹೋಷುವನು ಅಲ್ಲಿ ಎಲ್ಲ ಸಮೂಹ ಆರಾಧನೆ ಮಾಡುವಾಗ ಅಲ್ಲಿ ಆ ಪಟ್ಟಣ ಬಿತ್ತು, ಎರಿಕೋ ಪಟ್ಟಣ ಎಲ್ಲ ನೆಲ ಸಮಾಧದ ನೋಡ್ತೇವೆ. ಹೌದು ಪ್ರಿಯ, ಸಮಯದಲ್ಲಿ ನಾವು ಆರಾಧನೆಗೂ ಮುಂಚೆ ದೇವರ ವಾಕ್ಯದಲ್ಲಿ ಉತ್ತೇಜನಗೊಳ್ಳುವುದಾದರೆ ಯೆಶಾಯ 43ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರಿಡಿದು ಕರೆದೆನಲ್ಲ, ನೀನು ನನ್ನವನೇ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವೆ, ಜ್ವಾಲೆ ನಿನ್ನನ್ನು ದಹಿಸದು, ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನೆ. ಆಮೆನ್. ನಮ್ಮ ದೇವರು, ಇಡೀ ಪ್ರಪಂಚದ ದೇವರು, ಇಡೀ ಅಖಂಡದ ದೇವರು, ಇಡೀ ಸೃಷ್ಟಿ ಮಾಡಿದ ದೇವರು ಆತನೊಬ್ಬನೇ ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಹೇಳ್ತಾನೆ, ನಿನ್ನನ್ನು ಸೃಷ್ಟಿಸಿ ರೂಪಿಸಿ ನಿನಗೆ ಒಂದು ಬದುಕು, ಜೀವಿತ ಕೊಟ್ಟಂತ ದೇವರು ನಾನಾಗಿದ್ದೇನೆ. ನೀನು ಯಾಕೆ ಭಯಪಡ್ತಿ? ನಾನು ನಿನ್ನನ್ನು ವಿಮೋಚಿಸಿದ್ದೇನೆ, ನಿನ್ನ ಹೆಸರಿಡಿದು ನಾನು ಕರೆದಿದ್ದೇನೆ. ನಮ್ಮ ಒಬ್ಬೊಬ್ಬರ ಹೆಸರು ಆತನಿಗೆ ಹಿಡಿದು ಕರೆದುಕೊಂಡು ಬಂದಿದ್ದಾನೆ. ಆತನಿಗೋಸ್ಕರ ಯಾರು ನಾಶವಾಗಬಾರದು, ಯಾರು ನರಕಕ್ಕೆ ದೊಬ್ಬಲ್ಪಡಬಾರದು, ಯಾರು ಯಾತನೆಗೆ ಸಿಕ್ಕಬಾರದೆಂಬುದು ಎಲ್ಲವನ್ನು ಆತನು ಹೊತ್ತುಕೊಂಡು ಕಲ್ವಾರಿ ಶಿಲುಬೆಯಲ್ಲಿ ತೀರಿಸಿದ್ದಾನೆ. ಈ ಒಂದು ರಹಸ್ಯ, ಈ ಒಂದು ಗುಟ್ಟು ನಾವು ತಿಳ್ಕೊಂಡು ಪರಿಪೂರ್ಣವಾಗಿ ನಾವು ಆತನನ್ನು ತಿಳ್ಕೊಳ್ಳೋದಾದ್ರೆ ಖಂಡಿತವಾಗಿಯೂ ದೇವರು ಆತನು ಹೇಳ್ತಾನೆ, ಭಯಪಡಬೇಡ ಮಗಳೇ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೇನೆ, ನಾನು ನಿನಗೆ ಬಿಡುಗಡೆ ಕೊಟ್ಟಿದ್ದೇನೆ, ನಿನ್ನ ಪಾಪದಿಂದ ಪರಿಪೂರ್ಣಗೆ ನಾನು ಬಿಡುಗಡೆ ಕೊಟ್ಟಿದ್ದೇನೆ ಎಂದು ದೇವರು ಹೇಳ್ತಾನೆ. ಮತ್ತೆ ಕೆಳಗಿನ ವಾಕ್ಯ ನೋಡ್ತೇವೆ, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು, ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನೆ. ನಮ್ಮ ದೇವರು ಜೀವಂತವಾಗಿದ್ದಾನೆ. ನಮ್ಮ ದೇವರಿಗೆ ಸಾವು ಇಲ್ಲ. ಸೈತಾನನು ನಾನಾ ರೀತಿಯಲ್ಲಿ ಆತನನ್ನು ಆ ಶಿಲುಬೆಗೆ ಹಾಕಿ ಸತ್ತ ಎಂಬುದು ಆತನ ನೆಗಡ್ತಿದ್ದ. ಆದರೆ ಯೇಸು ಕ್ರಿಸ್ತನ 3ನೇ ದಿನದಲ್ಲಿ ಜೀವಂತವಾಗಿ ಆ ಸೈತಾನ ತಲೆಯನ್ನು ಜಜ್ಜಿಕೊಂಡು ಇವತ್ತಿಗೂ ತಂದೆ ಬಲಪಾಶಿಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡಿದ ದೇವರು ಇವತ್ತಿಗೂ ಜೀವಂತವಾಗಿದ್ದಾನೆ. ಇವತ್ತಿಗೂ ಅಪ್ಪ ತಂದೆ ಕರೆಯುವಾಗ ಆತ ನಮ್ಮ ಸಮ್ಮುಖಕ್ಕೆ ಆತನ ಸಾನ್ನಿಧ್ಯವು ನಮಗೆ ಬರುತ್ತದೆ ನೋಡ್ತೇವೆ ಪ್ರಿಯರೇ. ಅಂತ ದೇವರ ಸಾನ್ನಿಧ್ಯಕ್ಕೆ ನಾವು ಈ ಸಮಯದಲ್ಲಿ ಬಂದಿದ್ದೇವೆ ಪ್ರಿಯರೇ. ನಾವು ಆತನಿಗೆ ಭಯಭಕ್ತಿ ಆರಾಧನೆ, ನಾವು ನಮ್ಮನ್ನು ತಗ್ಗಿಸಿಕೊಂಡು ನಮ್ರವಾಗಿ ಆತನಿಗೆ ಆರಾಧನೆ ಬೇಕು. ಯಾವಾಗ ನಾವು ತಗ್ಗಿಸಿಕೊಂಡು ಆತನ ಸಾನ್ನಿಧ್ಯವನ್ನು ಬಯಸ್ತೇವೆ, ಆತನ ಪರಿಶುದ್ಧವಾದ ಸಾನ್ನಿಧ್ಯ, ಆತನ ಅದು ನಾವು ನೋಡ್ತೇವೆ, ಯಾವುದೊಂದು ಬೇಡದ ವಸ್ತು ಆತನ ಸಾನ್ನಿಧ್ಯಕ್ಕೆ ಸೇರುವುದಿಲ್ಲ. ಯಾಕಂದ್ರೆ ಆತನ ಸಾನ್ನಿಧ್ಯ ಅಷ್ಟು ಪರಿಶುದ್ಧವಾದದ್ದು. ಅದಕ್ಕೋಸ್ಕರ ನಾವು ಆತನ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ನಮ್ಮನ್ನು ತಗ್ಗಿಸಿಕೊಳ್ಳುವ ಆತನ ಆರಾಧನೆ, ಆತನನ್ನು ಘನಪಡಿಸುವಾಗ, ಆತನ ಮಹಿಮೆಯನ್ನು ಪಡಿಸುವಾಗ ಆತನ ಮಹಿಮೆಯು ನಮ್ಮ ಮಧ್ಯದಲ್ಲಿ ಹಿಡಿದು ಬರುತ್ತದೆ. ನಾವು ಪ್ರಾರ್ಥನೆ ಪೂರ್ವಕವಾಗಿ ನಮ್ಮ ಜೀವಂತ ದೇವರನ್ನು ನಾವು ಆರಾಧಿಸಲಿಕ್ಕೆ ಹೋಗುವಾಗ ನಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥನೆ ಪೂರ್ವಕವಾಗಿ ಹೋಗುವ.
ಸ್ವರ್ಗೀಯ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯ ಹೇಳ್ತದೆ, ನಾನಿನ್ನ ದೇವರು. ಯಾಕೆ ಭಯಪಡ್ತಿದ್ದಿ ಮಗನೇ? ಯಾಕೆ ಭಯಪಡ್ತಿದ್ದಿ ಮಗಳೇ? ನಾನು ನಿನ್ನನ್ನು ವಿಮೋಚಿಸಿದ್ದೇನೆ. ಇಸ್ರಾಯೇಲನ್ನು ಸೃಷ್ಟಿಸಿ ರೂಪಿಸಿದವನು ನಾನಲ್ಲವೋ? ನೀನು ನದಿಯಲ್ಲಿ ದಾಟುವಾಗ ನಿನ್ನನ್ನು ನಾನು ಕಾಪಾಡಿದ್ದೇನೆ. ಹೌದು, ಜ್ವಾಲೆ ನಿನ್ನನ್ನು ದಹಿಸದು. ನಿನ್ನನ್ನು ಯಾವುದು ಜನರು ನಿನ್ನನ್ನು ಮುಟ್ಟುವುದಿಲ್ಲ. ಯಾಕಂದ್ರೆ ನಾನು ನಿನ್ನನಿಗೆ ಬಿಡುಗಡೆ ಕೊಟ್ಟಿದ್ದೆಂಬುದು. ಹೌದು ಕರ್ತನೆಪ್ಪ, ನಿನ್ನ ವಾಕ್ಯದ ಪ್ರಕಾರ ನಮ್ಮನ್ನು ತಗ್ಗಿಸಿಕೊಂಡು ನಿನ್ನ ಸಾನ್ನಿಧ್ಯ ಆರಾಧನೆ ಮಾಡಲಿಕ್ಕೆ ಬಂದೆ ಪವಿತ್ರಾತ್ಮನೇ. ನೀನೇ ನಮ್ಮ ಮಧ್ಯದಲ್ಲಿ ಇರಿದುಕೊಂಡು ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸಿಕೊಂಡು ಪರಿಶುದ್ಧಾತ್ಮನೇ, ಪ್ರಾರಂಭದ ಕಣದಕ್ಕೆಲ್ಲವೂ ನಿನ್ನ ಅಥಾರಿಟಿಗೆ ಒಪ್ಪಿಸಿಕೊಟ್ಟಿದ್ದೇವೆ. ನಮ್ಮ ಜ್ಞಾನ, ನನ್ನ ಬಲ, ನಮ್ಮ ಶಕ್ತಿ ಯಾವ ತುಂಬದೆ ಪವಿತ್ರಾತ್ಮನ ಶಕ್ತಿಯಿಂದ ನೀನು ಕಾರ್ಯ ಮಾಡು. ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೊಂದಿದ್ದೇನೆ ತಂದೆ, ಆಮೆನ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಕರ್ತ ನಮಗೆ ಸ್ತೋತ್ರ ಹೇಳುವ. ನಾವು ಕೈಗಳನ್ನು ತಟ್ಟುತ್ತಾ, ನೀನನ್ನ ಜೊತೆಗಿರಲು ನನಗೆಂದಿಗೂ ಭಯವಿಲ್ಲ, ನೀನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಫರೋಹನೇ ಎದ್ದರು, ಗೊಲ್ಯಾತನು ನಿಂತರು, ನೀ ನನ್ನ ಜೊತೆಯಲ್ಲಿ ಇರುವೆ ದೇವ. ಈ ಸಮಯದಲ್ಲಿ ಆರ್ಭಟಿಸಿಕೊಂಡು ಜಯಘೋಷ ಮೊಳಗಿಸ ಆತನ ನಾಮವನ್ನು ಈ ಸಮಯದಲ್ಲಿ ಕೊಂಡಾಡೋಣ. ಥ್ಯಾಂಕ್ ಯು ಗಾಡ್ ರಾಜ. ನಿನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ, ನಿನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ, ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಫರೋಹನೇ ಎದ್ದರು, ಗೊಲ್ಯಾತನು ನಿಂತರು, ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ. ಫರೋಹನೇ ಎದ್ದರು, ಗೊಲ್ಯಾತನು ನಿಂತರು, ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಸಿಂಹದ ಗವಿಯಲ್ಲಿ ದಾನಿಯೇಲನ ಜೊತೆಗಿದ್ದು ಕಾದದ್ದು ನೀನು ತಾನೇ. ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಜೊತೆಗಿದ್ದು ಬಿಡಿಸಿದ್ದು ನೀನು ತಾನೇ. ಸಿಂಹದ ಗವಿಯಲ್ಲಿ ದಾನಿಯೇಲನ ಜೊತೆಗಿದ್ದು ಕಾದದ್ದು ನೀನು ತಾನೇ. ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಜೊತೆಗಿದ್ದು ಬಿಡಿಸಿದ್ದು ನೀನು ತಾನೇ. ನೀನು ನನ್ನಾಯ ದೇವರು ಯೇಸುವೇ, ನೀನು ನನ್ನಾಯ ಕುರುಬನು ಯೇಸುವೇ, ನೀನು ನನ್ನಾಯ ದೇವರು ಯೇಸುವೇ, ನೀನು ನನ್ನಾಯ ಕುರುಬನು ಯೇಸುವೇ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಕಷ್ಟ ನಷ್ಟ ನೀಗಿ ಹೋಗುತ್ತೆ ನೀನು ನನ್ನ ಜೊತೆಗಿರಲು, ಚಿಂತೆ ಕಣ್ಣೀರು ಮಾಯವಾಗುತ್ತೆ ನೀನು ನನ್ನ ಜೊತೆಗಿರಲು. ಕಷ್ಟ ನಷ್ಟ ನೀಗಿ ಹೋಗುತ್ತೆ ನೀನು ನನ್ನ ಜೊತೆಗಿರಲು,
ಚಿಂತೆ ಕಣ್ಣೀರು ಮಾಯವಾಗುತ್ತೆ ನೀನು ನನ್ನ ಜೊತೆಗಿರಲು. ಹಿಂದಿನ ಸ್ಥಿತಿ ಚೇಂಜ್ ಆಗುತ್ತೆ, ಅದ್ಭುತ ಹಿಂದೆ ನಡೆಯುತ್ತೆ. ಹಿಂದಿನ ಸ್ಥಿತಿ ಚೇಂಜ್ ಆಗುತ್ತೆ, ಅದ್ಭುತ ಹಿಂದೆ ನಡೆಯುತ್ತೆ. ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ, ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ಶೋಧನೆ ಜಯಿಸುವೆ, ವೈರಿಯ ಗೆಲ್ಲುವೆ, ನಿನ್ನಯ ಬಲದಿಂದ ಮುನ್ನುಗ್ಗುವೆ. ಕೃಪೆಯ ಮೇಲೆ ಕೃಪೆಯ ಹೊಂದುವೆ, ಆಶೀರ್ವಾದಕ್ಕಾಗಿ ನಾ ಬಾಳುವೆ. ಶೋಧನೆ ಜಯಿಸುವೆ, ವೈರಿಯ ಗೆಲ್ಲುವೆ, ನಿನ್ನಯ ಬಲದಿಂದ ಮುನ್ನುಗ್ಗುವೆ. ಕೃಪೆಯ ಮೇಲೆ ಕೃಪೆಯ ಹೊಂದುವೆ, ಆಶೀರ್ವಾದವಾಗಿ ನಾ ಬಾಳುವೆ. ನನ್ನ ಕೈ ಬಿಡದ ದೇವರು ನೀನೇ, ನನ್ನ ನಂಬುವ ಕೇಳ್ಯವು ನೀನೇ. ನನ್ನ ಕೈ ಬಿಡದ ದೇವರು ನೀನೇ, ನಾನು ನಂಬುವ ಕೇಳ್ಯವು ನೀನೇ. ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ, ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ, ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ಓ, ನಮಗೆ ಸೋಲೆ ಇಲ್ಲ. ನಮಗೆ ಯಾವ ರೀತಿ ಸ್ವಾಮಿ ಸೋಲುಗಳೆಂಬ ಪದಗಳೇ ಇಲ್ಲ ಸ್ವಾಮಿ. ಯಾಕಂದ್ರೆ ಆ ಸೋಲಿನಲ್ಲಿ ಜಯನ್ನು ಕೊಡುವಂತ ದೇವರಾಗಿದ್ದಿ ನೀನಾಗಿದ್ದಿ ಕರ್ತನೆಪ್ಪ. ಯಾವುದೇ ಫರೋನಗಳು, ಯಾವುದೇ ದುಷ್ಟ ಸೈನ್ಯವು ನಮ್ಮ ಮೆದುಳಲ್ಲಿ ಬಂದ್ರು ಅದು ನಾಶವಾಗಿ ಹೋಗಿ ನೀವು ವಾಕ್ಯ ಹೇಳ್ತದೆ ಸ್ವಾಮಿ. ದೇವ ನಮಗೆ ಮುನ್ನಡೆಸುವಂತ ದೇವರು ಸ್ವಾಮಿ. ದೇವ ನಾವು ಎಂದಿಗೂ ಯಾವ ರೀತಿಯೂ ಲಜ್ಜೆ ಕೆಡುವರಲ್ಲ ಸ್ವಾಮಿ. ನಾವು ಕರ್ತನೆಪ್ಪ ನಮ್ಮನ್ನು ದೇವ ಹೌದು ಸ್ವಾಮಿ ಮುಖ ಎತ್ತಿ ನಡೆಯುವಂತೆ ಮಾಡೋ ದೇವರು, ನಮ್ಮನ್ನು ಮೇಲವರನ್ನಾಗಿಟ್ಟಂತ ದೇವರು, ನಮ್ಮನ್ನು ಆಶೀರ್ವಾದ ನಿಧಿಯನ್ನಾಗಿಟ್ಟಂತ ದೇವರೇ ನಿಮಗೆ ಆರಾಧಿಸ್ತೇವೆ ಸ್ವಾಮಿ. ಓ ಥ್ಯಾಂಕ್ ಯು ಗಾಡ್ ರಾಜ. ದೇವ ನಿಮಗೆ ಆರಾಧನೆ ಸ್ವಾಮಿ ರಾಜ, ನಿಮಗೆ ಮಹಿಮೆ ಸ್ವಾಮಿ. ಹಲ್ಲೆಲೂಯಾ. Holy Spirit Jesus Lord. Thank you God Jesus. Hallelujah ರಾಜ, ನಿಮಗೆ ಆರಾಧನೆ ಸ್ವಾಮಿ. ದೇವ ಕೊನೆಯ ಕಾಲಘಟ್ಟದಲ್ಲಿ ಸ್ವಾಮಿ ನಿನ್ನ ಅಭಿಷೇಕದಲ್ಲಿ ಸ್ವಾಮಿ ನಮ್ಮನ್ನು ತುಂಬಿಸು. ನಿನ್ನ ಬೆಂಕಿಯಾಗಿ ನಮ್ಮ ಜೀವಿತದಲ್ಲಿ ಇಳಿಬಹುದು ಸ್ವಾಮಿ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿ ಕಾಲ ಸಮಯವಲ್ಲೋ ಆತ್ಮಾವಿ ತುಂಬಿಸಯ್ಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿ ಕಾಲ ಸಮಯವಲ್ಲೋ ಆತ್ಮಾವಿ ತುಂಬಿಸಯ್ಯ.
ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಹಸಿಗಳ ತಗ್ಗಿನಲ್ಲಿ ಒಂದು ಸೈನ್ಯವನ ಕಾಣುವೆ, ಅಧಿಕಾರವ ನೀಡಯ್ಯ, ಇಂದು ಆತ್ಮಾದಿ ಪ್ರವಹಿಸಲು. ಹಸಿಗಳ ತಗ್ಗಿನಲ್ಲಿ ಒಂದು ಸೈನ್ಯವನ ಕಾಣುವೆ, ಅಧಿಕಾರವ ನೀಡಯ್ಯ, ಇಂದು ಆತ್ಮಾದಿ ಪ್ರವಹಿಸಲು. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಕರ್ಮೆಲಿನ ಪ್ರಾರ್ಥನೆಯು ಒಂದು ಕೈವೇಗನ ಕಾಣುವೆ, ಆಹಾಬ ನಡುಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ. ಕರ್ಮೆಲಿನ ಪ್ರಾರ್ಥನೆಯು ಒಂದು ಕೈವೇಗನ ಕಾಣುವೆ, ಆಹಾಬ ನಡುಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಸೀನಾಯ್ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ, ಇಸ್ರಾಯೇಲಿನ ದೇವರೇ, ಆ ಜ್ವಾಲೆ ನನ್ನನ್ನುರಿಯಲಯ್ಯ. ಸೀನಾಯ್ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ, ಇಸ್ರಾಯೇಲಿನ ದೇವರೇ, ಆ ಜ್ವಾಲೆ ನನ್ನನ್ನುರಿಯಲಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿ ಕಾಲ ಸಮಯವಲ್ಲೋ, ಆತ್ಮಾದಿ ತುಂಬಿಸಯ್ಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿ ಕಾಲ ಸಮಯವಲ್ಲೋ, ಆತ್ಮಾದಿ ತುಂಬಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ,
ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ, ಬೆಂಕಿಯಾಗಿ ಇಳಿಯಲಯ್ಯ. ಓ ಯೇಸುವೇ, ದೇವರ ಮಹಿಮೆ ಬೆಂಕಿಯಾಗಿ ಇಳಿದು ಬರಲಿ ಸ್ವಾಮಿ. ಎಲ್ಲ ರೀತಿಯ ಅಶುದ್ಧವಾದಗಳು ದಯಚಿರಲಿ ಸ್ವಾಮಿ. ದೇವ, ನೀನು ಸ್ವಾಮಿ ಯೆಜೆಕೇಲನ ಪ್ರವಾದನ ಕರೆದುಕೊಂಡು ದೇವರು ಸ್ವಾಮಿ ಆ ತಗ್ಗಿನಲ್ಲಿ ಸ್ವಾಮಿ ಹೇಳಿದ್ದಿ, ನೀನು ಮಾತನಾಡು, ಒಣಗಿದ ಎಲುಬುಗಳೇ, ಒಣಗಿದ ಎಲುಬುಗಳೇ, ಆ ಜೀವ ಶ್ವಾಸವನ್ನು ಕೊಟ್ಟು ದೇವರ ಸ್ವಾಮಿಗೆ ಜೀವ ಬರುವಂತೆ ಮಾಡಿ ದೇವರೇ. ಓ ಯೇಸುವೇ, ಈ ಕೊನೆಯ ಕಾಲಘಟ್ಟದಲ್ಲಿ ಸ್ವಾಮಿ ಎಲ್ಲ ರೀತಿಯ ಅಶುದ್ಧವಾದವನ್ನು ದೇವರು ನಾಶ ಮಾಡುವ ದೇವರು ನಿನ್ನ ನದಿಯಲ್ಲಿ ಸ್ವಾಮಿ ದೇವರು ಕಟ್ಟಪ್ಪ ಈ ಜಾಡುವಷ್ಟೊಂದ ಮಹಿಮೆ, ಈ ಜಾಡುವಷ್ಟೊಂದ ಮಹಿಮೆ, ಸೊಂಟದ ಮಹಿಮೆ, ಆ ಮಗನಾದ ಮಹಿಮೆ ಸ್ವಾಮಿ ನೀನು ಕೊಡುವಂತ ದೇವರಾಗಿದೆ ಸ್ವಾಮಿ. ಯೇಸುವೇ, ನಿನಗೊಬ್ಬ ನಾವು ಆರಾಧಿಸುತ್ತೇವೆ ಸ್ವಾಮಿ. ಈ ಅಂತ್ಯ ಕಾಲದಲ್ಲಿ ಸ್ವಾಮಿ, ಈ ಕೊನೆಯ ಕಾಲಘಟ್ಟದಲ್ಲಿ ನಿನ್ನ ಮಹಿಮೆಯು ಇಮ್ಮಡಿಯಾದ ಅಭಿಷೇಕವು, ಇಮ್ಮಡಿಯಾದ ಅಭಿಷೇಕದಿಂದ ನೀನು ತುಂಬಿಸಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ಒಂದು ಅದ್ಭುತವನ್ನು ಕಾಣಲು, ಒಂದು ಅದ್ಭುತವನ್ನು ಕಾಣಲು ಸ್ವಾಮಿ. ದೇವಸ್ಥಾನ ಬೆಟ್ಟದಲ್ಲಿ ಕಂಡಂತ ಅದ್ಭುತ, ಆ ಕಾರ್ಮೆಲ ಬೆಟ್ಟದಲ್ಲಿ ಕಂಡಂತ ಅದ್ಭುತ ಇವತ್ತು ಒಬ್ಬೊಬ್ಬರ ಜೀವಿತದಲ್ಲೂ ಒಂದು ಕುಟುಂಬದಲ್ಲಿ ಸ್ವಾಮಿ ಒಂದು ಅದ್ಭುತವನ್ನು ಕಾಣಕೊಳ್ಳುತ್ತದೆ. ನೀನು ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ ಕಾಣಲ್ಪಡಲಿ, ಯೇಸುವಿನ ನಾಮದಲ್ಲಿ ಒಂದು ಬಿಡುಗಡೆ ಕಾಣಲ್ಪಡಲಿ, ಯೇಸುವಿನ ನಾಮದಲ್ಲಿ ಒಂದು ಮಹಿಮೆ ತುಂಬಲ್ಪಡಲಿ. ಯೇಸುವಿನ ಓ ಯೇಸುವೇ, ಓ ಹಲ್ಲೆಲೂಯಾ ರಾಜ, ಓ ಥ್ಯಾಂಕ್ ಯು ಗಾಡ್. ರಾಜಾ ನಿಮಗೆ ಸ್ತೋತ್ರ. ಉರಿಯಲಯ್ಯ, ನಿನ್ನ ಮಹಿಮೆ ಉರಿಯಲಿ, ನಿನ್ನ ಅಗ್ನಿ ಇಳಿಯಲಿ, ನಿನ್ನ ಮಹಿಮೆ ತುಂಬಿಸಲಿ. ಓ ಯೇಸುವೇ, ಓ ಥ್ಯಾಂಕ್ ಯು, ಓ ಥ್ಯಾಂಕ್ ಯು ಹಲ್ಲೆಲೂಯಾ ರಾಜ. ದೇವಾ, ನಿನ್ನ ಮಹಿಮೆ ಸ್ವಾಮಿ, ನಿನ್ನ ಮಹಿಮೆಯಿಂದ ಸ್ವಾಮಿ. ಹೌದು ಕರ್ತನ ಪಾದದಿಂದ ಮೊನಕಾಲಿನ ಸೊಂಟ ಸ್ವಾಮಿ, ಸೊಂಟದಲ್ಲಿ ಈಜಾಡುವಷ್ಟಂತ ಮಹಿಮೆ ಸ್ವಾಮಿ. ದೇವ, ಈ ಕೊನೆಯ ಕಾಲಘಟ್ಟದಲ್ಲಿ ಸ್ವಾಮಿ ಒಂದು ದೇವ ಆ ಕಾರ್ಮೆಲ ಬೆಟ್ಟದಲ್ಲಿ ಏನು ನಡೆಯಿತು ಸ್ವಾಮಿ, ದೇವ ಸೀನೆ ಬೆಟ್ಟದಲ್ಲಿ ಏನು ನಡೆಯಿತು ಸ್ವಾಮಿ. ಇವತ್ತು ಒಂದೊಂದು ಕುಟುಂಬದಲ್ಲಿ ಒಂದು ಅದ್ಭುತವನ್ನು ಕಾಣಲ್ಪಡಲಿ, ಒಂದು ಕುಟುಂಬದಲ್ಲಿ ಒಂದು ಬಿಡುಗಡೆಯಲ್ಲಿ ಕಾಣಲ್ಪಡಲಿ ನಾಮದಲ್ಲಿ ಸ್ವಾಮಿ. ದೇವ, ಕೊನೆಯಲ್ಲಿ ನಾವು ಹೇಳ್ತೇವೆ ಸ್ವಾಮಿ, ಅತಿಯಾಗಿ ನೀನು ಪ್ರೀತಿ ಮಾಡಿದ ದೇವರು ಸ್ವಾಮಿ, ತಾಯಿಗಿಂತ ಹೆಚ್ಚಾಗಿ ಸ್ವಾಮಿ, ತಂದೆಗಿಂತ ಹೆಚ್ಚಾಗಿ, ಈ ಲೋಕದ ಸಂಬಂಧಕ್ಕಿಂತಲೂ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುವಂಥದ್ದಲ್ಲಿ ಯಾರೆಲ್ಲ ಇರುವುದಾದ್ರೆ ಅದು ಯೇಸು ಕ್ರಿಸ್ತನ ಒಬ್ಬನೇ. ಆತನ ಪ್ರೀತಿಗೆ ಕೊನೆ ಇಲ್ಲ, ಆತನ ಪ್ರೀತಿಗೆ ಅದು ಯಾವುದೊಂದು ಸ್ವಾರ್ಥದ ಪ್ರೀತಿ ಅಲ್ಲ, ಅದು ಅಗಾಪ್ಯವಾದ ಪ್ರೀತಿ, ಅದು ಅಗಮ್ಯವಾದ ಪ್ರೀತಿ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವೆಲ್ಲರೂ ಮೊಣಕಾಲುಗಳ ಬಾಗಿಕೊಳ್ತಾ, ನಾವು ತಗ್ಗಿಸಿಕೊಳ್ತಾ ಈ ಸಮಯದಲ್ಲಿ ಈ ಒಂದು ಕೊನೆಯದಾಗಿ ನಮ್ಮನ್ನು ನಾವು ಆತನ ಸಾನ್ನಿಧ್ಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಥ್ಯಾಂಕ್ ಯು ಗಾಡ್. Jesus. Jesus, Lord. Oh, Jesus. ಪ್ರೀತಿ ಮಾಡಿದೆ, ಅತಿಯಾಗಿ ಪ್ರೀತಿ ಮಾಡಿದೆ, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು, ಅತಿಯಾಗಿ ಪ್ರೀತಿ ಮಾಡಿದೆ, ಅತಿಯಾಗಿ ಪ್ರೀತಿ ಮಾಡಿದೆ, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯೋ, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯೋ. ನೀ ಧನ್ಯನೋ, ಸರ್ವ ಶ್ರೇಷ್ಠನೋ, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ನೀ ಧನ್ಯನು, ಸರ್ವ ಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
Hallelujah, 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 hallelujah. ನಿನ್ನನು ಎಂದಿಗೂ ಮರೆಯಲಾರೆನು, ನಿನ್ನನು ಎಂದಿಗೂ ನಾನು ಮರೆಯಲಾರೆನು. ನಿನ್ನ ಜೊತೆ ಜೊತೆ ನಾ ಸಾಗುವೆ, ನಿನ್ನ ಜೊತೆ ಜೊತೆ ನಾ ಸಾಗುವೆ. ನಿನ್ನನು ಎಂದಿಗೂ ಮರೆಯಲಾರೆನು, ನಿನ್ನನು ಎಂದಿಗೂ ನಾನು ಮರೆಯಲಾರೆನು. ನಿನ್ನ ಜೊತೆ ಜೊತೆ ನಾ ಸಾಗುವೆ, ನಿನ್ನ ಜೊತೆ ಜೊತೆ ನಾ ಸಾಗುವೆ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. Hallelujah, 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 hallelujah. ನಿನ್ನ ಚಿತ್ತದಂತೆ ನಾ ನಡೆಯುವೆ, ನಿನ್ನ ಚಿತ್ತದಂತೆ ನಾ ನಡೆಯುವೆ. ನಿನ್ನ ಜೊತೆ ಜೊತೆ ನಾ ಸಾಗುವೆ, ನಿನ್ನ ಜೊತೆ ಜೊತೆ ನಾ ಸಾಗುವೆ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. Hallelujah, 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 hallelujah. ಓ ಯೇಸುವೇ, ನಿನಗೆ ಮಹಿಮೆ, ನಿನಗೊಬ್ಬನಿಗೆ ಘನತೆ, ನಿನಗೊಬ್ಬನಿಗೆ ಸ್ತೋತ್ರ ರಾಜ. ಓ ಜೀಸಸ್ ಲಾರ್ಡ್ ಅವರ್ ಇಕಂದ್ರ, ಥ್ಯಾಂಕ್ ಯು ಗಾಡ್, ಹಲ್ಲೆಲೂಯಾ. ನಿನ್ನ ಪ್ರಸನ್ನತೆ ತುಂಬಿಸಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆ ತುಂಬಿಸಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆಯಿಂದಕ್ಕಾಗಿ ಸ್ತೋತ್ರ, ನಿನ್ನ ಅದ್ಭುತವನ್ನು ಅನೇಕರ ಜೀವಿತದಲ್ಲಿ ಬಿಡುಗಡೆ ಕೊಡುವುದಕ್ಕಾಗಿ ಸ್ತೋತ್ರ. ನೀನೊಬ್ಬನೇ ರಕ್ಷಕನು, ನೀನು ಅತಿಯಾಗಿ ಪ್ರೀತಿಸಿದಂತ ದೇವ, ನೀನೊಬ್ಬನೇ ಮಹಿಮೆಗೆ ಯೋಗ್ಯನು ದೇವರೇ. ನಿನಗೆ ಘನತೆ ಸಲ್ಲಿಸ್ತೇವೆ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲ ಸ್ತುತಿ ಘನಮಾನ ಮಹಿಮೆ ನಿನಗೊಬ್ಬನೇ ಸಲ್ಲಿಸ್ತೇನೆ, ಯೇಸುವಿನ ಮುದ್ದಾದ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ ರಾಜ. ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್. ದೇವರ ನಮ್ಮ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯನ್ನು ನಾವು ಬರುತ್ತೇವೆ. ನಾನು ಧ್ಯಾನ ಮಾಡ್ತೇವೆ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರಾತ್ಮನೆ. ಈ ವಾಗನ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು ಪ್ರೋತ್ಸಾಹವನ್ನು ಭಕ್ತಿ ಅಭಿವೃದ್ಧಿ ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಮತ್ತಾಯನ ಬರೆಸುವಾರ್ತೆ
5ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ. ಮಾಥ್ಯೂ ಗಾಸ್ಪಲ್ ಚಾಪ್ಟರ್ 5:20. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಯೇಸು ಅತಿ ಸ್ಪಷ್ಟವಾಗಿ ತನ್ನ ಶಿಷ್ಯರಿಗೆ ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ. ಇದರ ಏನು ಅರ್ಥ ಪ್ರೇರೆ? ಯಾವ ನೀತಿ, ಯಾಕೆ ಈ ರೀತಿ ಯೇಸುಕ್ರಿಸ್ತರು ಎಂಬುದಾಗಿ ನಾವು ವಿವರವನ್ನು ನೋಡಪ್ರೆ. ಮೊದಲನೇ ಸಂಗತಿ ನೋಡ್ತೇವೆ, ಯೇಸು ಕ್ರಿಸ್ತನನ್ನು ನಂಬಿ ನೀರಿನಲ್ಲಿ ದೀಕ್ಷೆ ನಾವು ತೆಗೆದುಕೊಳ್ಳಬೇಕು. ನಾವು ನೋಡ್ತೇವೆ ಮಾರ್ಕನ್ನು ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 15 ಮತ್ತು 16ನೇ ವಾಕ್ಯ. ಮಾರ್ಕ್ ಗಾಸ್ಪಲ್ ಚಾಪ್ಟರ್ 16:15 and 16. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲ ಕಡೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆ ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವನು ನನಗೆ ಗುರಿಯಾಗುವನು. ಪ್ರಿಯರೇ, ಪರಿಸರ ಶಾಸ್ತ್ರಗಳು ನೀತಿಗಿಂತ ಪ್ರಿಯರೇ, ಇವತ್ತು ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ಕರ್ತನು, ನಿಮ್ಮ ಒಡೆಯನು, ನಿಮ್ಮ ಪಾಪಗಳಿಗೋಸ್ಕರ ಆತನ ಕಾಲುವರೆಗೂ ರಕ್ತ ಕೊಟ್ಟ ಆತನು ಪುನರುತ್ಥಾನ ಜೀವನ ಹೊಂದಿದವನೆಂದು ನಂಬಿಕೊಂಡು ಈ ಸುವಾರ್ತೆ ನಂಬಿ ಅದು ಅಂಗೀಕಾರ ಮಾಡಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡವರು ಮಾತ್ರವೇ ಪರಲೋಕ ರಾಜ್ಯ ಹೋಗುತ್ತಾರೆ ಎಂಬುದಾಗಿ ಯೇಸುಕ್ರಿಸ್ತನು. ಆದರೆ ಬರೀ ಯೇಸುಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಳ್ಳದಿದ್ದರೆ ಅವನು ಪರಲೋಕ ಹೋಗುವುದನ್ನು ಗುರಿಯಾಗ್ತದೆ ಎಂಬುದರಲ್ಲಿ ಯೇಸು ಅತಿ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾದರೆ ನಿಮ್ಮ ನೀತಿಯು ಅದರ್ಥ ನೀವು ಯೇಸುಕ್ರಿಸ್ತನ ನಂಬಿಕೆ ಇಡುವ ಮುಖಾಂತರ ನೀತಿವಂತರಾಗಿದ್ದೀರಿ. ಆದರೆ ನೀತಿಯು ಅದು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಳ್ಳಬೇಕು. ಅಂಥವರಿಗೆ ನಿತ್ಯ ಜೀವ ಎಂಬ ವಾಗ್ದಾನ ದೇವರು ಕೊಡುತ್ತಾನೆ ಎಂಬುದನ್ನು ನಾವು ನೋಡ್ತೇವೆ. ಇನ್ನೊಂದು ವಾಕ್ಯ ನೋಡ್ತೇವೆ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ 36ರಿಂದ 42ನೇ ವಾಕ್ಯ. ಆಕ್ಟ್ಸ್ ಚಾಪ್ಟರ್ 2:36-42. ಆದುದರಿಂದ ನೀವು ಶಿಲುಬೆಗೆ ಹಾಕಿದ ಈ ಯೇಸುವನ್ನೇ ದೇವರು ಒಡೆಯನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕೆಂದು ಕೇಳಲು ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮವನ್ನು ಹೊಂದುವಿರಿ. ಇಲ್ಲಿ ಅತಿ ಸ್ಪಷ್ಟವಾಗಿ ಪಂಚಾತ್ಮದಲ್ಲಿ ಜನರಿಗೆ ಸುವಾರ್ತೆ ಹೇಳ್ತಾನೆ. ಆ ಸುವಾರ್ತೆ ಏನೆಂದರೆ, ನಿಮ್ಮ ಪಾಪ ಪರಿಹಾರವಾಗಬೇಕಾದರೆ, ನಿಮಗೆ ನಿತ್ಯ ಜೀವ ಸಿಗಬೇಕಾದರೆ ನೀವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು. ಆತ ನಿಮ್ಮ ಪಾಪಗಳಿಗೋಸ್ಕರವಾಗಿ 2025ನೇ ವರ್ಷದ ಮೊದಲು ಈ ಭೂಮಿಗೆ ಬಂದು ನಿಮ್ಮೆಲ್ಲ ಪಾಪಗಳನ್ನು ಆತನ ಹೊತ್ತುಕೊಂಡು ನಿಮಗೋಸ್ಕರವಾಗಿ ಆ ರಕ್ತ ಕೊಟ್ಟಿದ್ದಾನೆ. ನೀವು ಅದನ್ನು ನಂಬಿಕೆ ಇಟ್ಟುಕೊಂಡು ನಿಮ್ಮನ್ನು ಒಪ್ಪಿಕೊಂಡು ನಿಮ್ಮ ಅರಿಕೆ ಮಾಡಿದೆ, ಯೇಸು ರಕ್ತ ನಿಮ್ಮ ಪಾಪ ಶ್ರಮಿಸಲ್ಪಡುತ್ತದೆ, ಯೇಸು ರಕ್ತ ನಿಮ್ಮ ಪಾಪ ಶ್ರಮಿಸಲ್ಪಡುತ್ತದೆ. ಮತ್ತು ಹೇಳ್ತೇನೆ, ಅದರ ನಂತರ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಳ್ಳಬೇಕು. ಈ ಸಂತೆ ಕೇಳಿದವರು ಪ್ರೇರೆ ಹೇಳ್ತೇನೆ, ನೀವು ದೇವರ ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿ, ಆಗ ನೀವು ಪವಿತ್ರಾತ್ಮವನ್ನು ಹೊಂದುವಿರಿ. ನೀರನ್ನು ತೆಗೆದುಕೊಂಡಂಥ ಪ್ರತಿಯೊಬ್ಬರು ಪವಿತ್ರಾತ್ಮ ವರವನ್ನು ಕೊಡುತ್ತಾನೆ ಎಂಬುದಾಗಿ ಪೇತ್ರನು ಹೇಳ್ತಾನೆ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರಿಗೆ ಮಾಡೋಣವಾಗಿದೆ ಎಂದು ಹೇಳಿದನು. ಬೇರೆ ಅನೇಕವಾದ ಮಾತುಗಳಿಂದ ಅವನ ಖಂಡಿತವಾಗಿ ಸಾಕ್ಷಿ ನುಡಿದು ವಕ್ರ ಬುದ್ಧಿಯುಳ್ಳ ಈ ಸಂತತಿಯನ್ನು ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡವರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಅವರು ಇವರ ಅಪೊಸ್ತಲರ ಬೋಧನೆಯನ್ನು ಕೇಳಿದರಲ್ಲಿಯೂ, ಸೌದ ಹಣ್ಣು ರೊಟ್ಟಿ ಮುರಿದರಲ್ಲಿಯೂ, ಪ್ರಾರ್ಥನೆಗಳಲ್ಲೂ ನಿರತರಾಗಿದ್ದರು. ಹಾಗಾದರೆ ನಿಮ್ಮ ನೀತಿಯ ನೀತಿಗೆ ಚೆನ್ನಾಗಿ ಅರ್ಥ ಆಗಿದೆ. ನೀವು ಯೇಸು ಕ್ರಿಸ್ತನನ್ನು ನಂಬುವವರಾಗಬೇಕು, ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಳ್ಳುವವರಾಗಬೇಕು, ಮತ್ತು ನೀರಿನಲ್ಲಿ ಮುಳುಗಿ ತೆಗೆದುಕೊಂಡ ದೇವರ ವಾಕ್ಯವನ್ನು ಸಾರುವಂಥ ತಂದೆ ಮಗ ಪವಿತ್ರಾತ್ಮ ಯಾರು ನೀರಿನ ದೃಷ್ಟಿಕೊಂಡು ಆ ಸಭೆಗೆ ನೀವು ನಂಬಿಕಸ್ಥರಾಗಿರಬೇಕು. ಆಗ ಮಾತ್ರ ನೀವು ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ, ನಿತ್ಯ ಜೀವವನ್ನು ಹೊಂದಿಕೊಳ್ಳಲಿಕ್ಕೆ ನಿಮಗೆ ಸಾಧ್ಯವಾಗಿದೆ. ಇಲ್ಲದಿದ್ದರೆ ಬರೀ ನಂಬಿಕೆ ಇಟ್ಟುಕೊಂಡು ನೀವು ನೀರಿನಲ್ಲಿ ಮುಳುಗಿ ತೆಗೆದುಕೊಳ್ಳದಿದ್ದರೆ, ಈ ರೀತಿಯಲ್ಲಿ ಸ್ವಸ್ಥ ಬೋಧನೆ ಕೊಡೋ ಸಭೆಗೆ ನೀವು ಹೋಗದಿದ್ದರೆ ನಿಮಗೆ ಆ ರಕ್ಷಣೆ ಸಿಗುವುದಿಲ್ಲ. ಅದಕ್ಕೆ ನಾವು ತೀರ್ಥನ ಬರೆದ ಪತ್ರಿಕೆಯಲ್ಲಿ ನೋಡ್ತೇವೆ 3ನೇ ಅಧ್ಯಾಯದಲ್ಲಿ 5ರಿಂದ 7ನೇ ವಾಕ್ಯ ತನಕ. ತೀರ್ಥನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ
5-7 ತೀತಸ್ ಚಾಪ್ಟರ್ 3 ವರ್ಸ್ 5-7. ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತ ಕರುಣೆಯಲ್ಲಿಯೇ ಪುನರ್ಜನ್ಮ ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮ ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತ ನಮ್ಮನ್ನು ರಕ್ಷಿಸಿದನು. ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರ ಆತ್ಮನ ಮೂಲಕ ಪವಿತ್ರಾತ್ಮವನ್ನು ನಮ್ಮ ಮೇಲೆ ಸಮೃದ್ಧಿಗೆ ಸುರಿಸಿದನು. ಇದು ನಂಬತಕ್ಕ ಮಾತಾಗಿದೆ. ಇಲ್ಲಿ ಅಪೊಸ್ತಲನು ಹೇಳ್ತಾ ಅತಿ ಸ್ಪಷ್ಟವಾಗಿ ಯೇಸು ಕ್ರಿಸ್ತನ ನಂಬಿಕೆ ಹಿಡಿದ ಮುಖಾಂತರ ನೀಲಿ ಮುಳಿ ತಿಳಿಸಿಕೊಳ್ಳುವಂಥ ದೇವರ ಆತ್ಮನ ಪ್ರೇರೆ ತನ್ನ ಕೃಪೆಯಿಂದ ನಿಮ್ಮನ್ನು ನೀತಿವಂತೆ ಮಾಡುತ್ತಾನೆ, ಪರಿಶುದ್ಧರೆ ಮಾಡಿಕೊಂಡು ಆ ನಿತ್ಯ ಜೀವಕ್ಕೆ ನಿಮ್ಮನ್ನು ಸೇರಿಸುವನಾಗಿದ್ದಾನೆ. ಇದು ನೀತಿವಂತಿಕೆ ನೀವು ಹೊಂದಿಕೊಳ್ಳಬೇಕಾದರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು, ಆತನನ್ನು ನಿಮ್ಮ ಕರ್ತವ್ಯ ಅಂಗೀಕಾರ ಮಾಡಬೇಕು, ನೀಲಿ ಮುಳಿ ತೆಗೆದುಕೊಳ್ಬೇಕು ಮತ್ತು ಸ್ವಸ್ಥ ಬೋಧನೆ ಕೊಡುವ ಸಭೆಗೆ ನೀವು ನಂಬಿಕಸ್ಥರಾಗಿ ಆ ಸ್ವಸ್ಥ ಬೋಧನೆಗೆ ವಿಧೇಯರಾಗುವುದರೆ 100% ನಿಮ್ಮ ನೀತಿ ಪ್ರೇರೆ ಈ ರೀತಿಯ ನೀತಿವಂತರಾಗಿ ಜೀವಿಸುವುದಾದರೆ, ಈ ನೀತಿವಂತ ಬೆಳೆಯುವುದಾದರೆ 100% ನಿಮಗೆ ಪರಲೋಕ ರಾಜ್ಯದರು ಕೊಡುವವನು ಆಗಿದ್ದಾನೆ ಎಂಬುದರಲ್ಲಿ ಇಲ್ಲಿ ಅಪೊಸ್ತಲ ತೀತನಿಗೂ ಇಲ್ಲಿ ಹೇಳುತ್ತಾನೆ ಪ್ರೇರೆ. ಎರಡನೇ ಸಂಗತಿ ನೋಡ್ತೇವೆ, ದಿನಾಲು ಶರೀರಾಧೀನ ಸ್ವಭಾವವನ್ನು ಹಾಗೆ ಮಾಡುವವರಾಗಬೇಕು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 19-21 ವಾಕ್ಯ. ಗಲಾತ್ಯ ಚಾಪ್ಟರ್ 5 ವರ್ಸ್ 19-21 ವರ್ಸ್. ಶರೀರಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವೇ ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದುತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಅತಿ ಸ್ಪಷ್ಟ ಹೇಳ್ತಾನೆ, ಯೇಸು ನಂಬಿಕೆ ಇಟ್ಟು ನೀಲಿ ಮುಳುಗಿ ನಿಂತ್ಕೊಂಡು ಪವಿತ್ರಾತ್ಮ ದಾನವನ್ನು ಹೊಂದಿಕೊಂಡು ಪುನಃ ಈ ಶರೀರದ ಸ್ವಭಾವ ಪ್ರಕಾರ ಯಾರು ನಡೆಯುತ್ತಾರೋ, ಈ ಶರೀರದ ಸ್ವಭಾವಕ್ಕೆ ಅವರು ಪಾಪಕ್ಕೆ ಪಶ್ಚಾತ್ತಾಪ ಪಡದೇ ಜೀವಿಸಿದರೆ ಇಂಥವರು ಪರಲೋಕ ಹೋಗುವುದಿಲ್ಲ ಎಂಬುದಾಗಿ ಅಪೊಸ್ತಲನು. ಹಾಗಾದರೆ ನಿಮ್ಮ ನೀತಿಯು ನೀತಿವಂತರ ಜಾಸ್ತಿ ಅರ್ಥ ಆಗಿದೆ. ನೀವು ಯೇಸು ನಂಬಿಕೆ ಹಿಡಿದು ಮಾತ್ರ ಅಲ್ಲ, ನೀಲಿ ಮುಳುಗಿ ಅಂದುಕೊಳ್ಳಬೇಕು, ಕರ್ತನ ಸಭೆಗೆ ಬರಬೇಕು. ಅಷ್ಟೇ ಅಲ್ಲದೆ ಈ ಶರೀರದ ಸ್ವಭಾವಗಳನ್ನು ಈ ಪಾಪಕ್ಕೆ ಒಪ್ಪಬೇಕು, ಈ ಸ್ವಭಾವಗಳನ್ನು ಬಿಟ್ಟು ಬಿಡಬೇಕು ಪ್ರೇರೆ. ಆವಾಗ ಮಾತ್ರ ನೀವು ಪರಲೋಕ ಹೋಗ್ತೀವಿ. ಇಲ್ಲದರೆ ಈ ಸ್ವಭಾವಕ್ಕೆ ಅದನ್ನು ನೋಡಿದರೆ ಅದಕ್ಕೆ ದೇವರು ಶಿಕ್ಷೆ ಕೊಡುತ್ತಾನೆ. ಆ ಶಿಕ್ಷೆಯಲ್ಲಿ ನೀವು ಪರಿಶುದ್ಧರಾಗಿ ದೇವರು ಪರಲೋಕ ತೆಗೆದುಕೊಂಡು ಹೋಗ್ತಾನೆ. ಅದೇ ನೀವು ಶಿಕ್ಷೆ ಅನುಭವ ಮಾಡಬೇಕಾಗುತ್ತದೆ. ಆದರೆ ನಿಮ್ಮ ನೀತಿಯು ಜಾಸ್ತಿ ಆಗುತ್ತದೆ. ಈ ಸ್ವಭಾವವನ್ನು ಬಿಟ್ಟು ಬಿಡಬೇಕು. ಆವಾಗ ಮಾತ್ರ ಪವಿತ್ರ ಫಲಗಳು ನಿಮ್ಮ ಮೇಲೆ ತೋರಿಬರ್ತದೆ. ಅಂಥವರು ಮಾತ್ರ ಪರಲೋಕ ಹೋಗ್ತಾರೆ ಎಂಬುದರಲ್ಲಿ ಅತಿ ಸ್ಪಷ್ಟವಾಗಿ ಹೇಳುತ್ತಾನೆ ಪ್ರೇರೆ. ಮೂರನೇ ಸಂಗತಿ ನೋಡ್ತೀವಿ, ದಿನಾಲು ಪವಿತ್ರಾತ್ಮನುಸಾರ ನಡೆಯುವವರು ಆಗಬೇಕು. ಗಲಾತ್ಯಯವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ಮತ್ತು 22-24 ವಾಕ್ಯ ತನಕ. ಗಲಾತ್ಯ ಚಾಪ್ಟರ್ 5 ವರ್ಸ್ 16 and 22-24 ತನಕ. ನಾನು ಹೇಳುವುದೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರಬದ್ಧ ಅಭಿಲಾಷೆ ಎಷ್ಟು ಮಾತ್ರವೂ ನೆರವೇರಿಸುವುದಿಲ್ಲ. ನಿಮ್ಮ ನೀತಿಯು ಶಾಸ್ತ್ರೀಯ ಪರಿಣಿತ ಅರ್ಥ, ನೀವು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟ ನಂತರ, ನೀಲಿ ಮುಳಿ ತಿಳ್ಕೊಂಡ ನಂತರ ದೇವರ ಆತ್ಮನ ಹೊಂದಿಕೊಳ್ಳುತ್ತೀರಿ. ಅಂದರೆ ಯೇಸು ಕ್ರಿಸ್ತನ ನಂಬಿಕೆ ಇಡುವಾಗಲೇ ಪವಿತ್ರ ಹೊಂದಿಕೊಳ್ಳುತ್ತೀರಿ. ಪವಿತ್ರಾತ್ಮ ಕೃಪೆಯಿಂದ ನೀವು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿ ಈ ಪವಿತ್ರಾತ್ಮ ಹೊಂದಿಕೊಂಡ ದಿನದಿಂದ ಪ್ರೇರೆ ಪವಿತ್ರಾತ್ಮ ನಿಮ್ಮ ಆತ್ಮದಲ್ಲಿ ಪ್ರಾರ್ಥನೆ ಮಾಡು, ಬೈಬಲ್ ಓದು, ಸಭೆಗೆ ಹೋಗು. ಈ ಪಾಪನ ಈ ರೀತಿ ದೇವರ ಆತ್ಮ ನಿಮ್ಮ ಆತ್ಮಲ್ಲಿ ಮಾತನಾಡುವನಾಗಿದ್ದಾನೆ. ಸಣ್ಣ ಸ್ವರ ಆತನ ಮಾತನಾಡುವನಾಗಿದ್ದಾನೆ, ಅಥವಾ ಆತನ ವಾಕ್ಯದಿಂದ ಆತನ ಮಾತನಾಡುವನಾಗಿದೆ. ಪ್ರೇರೆ ಇಲ್ಲಿ ಪವಿತ್ರಾತ್ಮ ನಡೆದುಕೊಳ್ಳೋ ಅರ್ಥ ಅಂದರೆ ನೀವು ಯೇಸು ನಂಬಿಕೆ ಇಟ್ಟವರು ದಿನಾಲು ಬೈಬಲ್ ಓದಬೇಕು. ದೇವರ ಆತ್ಮನು ದಿನಾಲು ವಾಕ್ಯವನ್ನು ಯಾರು ಓದುತ್ತಾರೋ, ಅದೇ ಈ ವಾಕ್ಯವನ್ನು TV ಮಧ್ಯ ಕೇಳುತ್ತೀರೋ ಅದರ ದೇವರ ಆತ್ಮ ವಾಕ್ಯದ ಮುಖಾಂತರ ದಿನಾಲು ನಿಮ್ಮ ಸಂಗಡ ಮಾತನಾಡುವನಾಗಿದ್ದಾನೆ. ಅದಕ್ಕೆ ದಿನಾಲು ಪ್ರೇರೆ ನೀವು ದೇವರ ವಾಕ್ಯವನ್ನು ಓದುವರಬೇಕು. ಈ ವಾಕ್ಯ ಬರೀ ಓದುವುದು ಮಾತ್ರ ಅಲ್ಲ, ಈ ವಾಕ್ಯವನ್ನು ಕೈಕೊಂಡು ನಡೆಯುವುದೇ ಅದರ್ಥ ಪವಿತ್ರಾತ್ಮನ್ನು ಅನುಸರಿಸಿ ನಡೆದುಕೊಳ್ಳುವುದು. ಪ್ರೇರೆ ಈ ರೀತಿ ನಡೆಸಿಕೊಳ್ಳುವಾಗ ನೀವು ಶರೀರಭಾವಕ್ಕೆ ಪ್ರಕಾರ ನಡೆಯುವುದಿಲ್ಲ, ಪವಿತ್ರಾತ್ಮನ ಪ್ರಕಾರ ನಡೆಯುತ್ತೀರಿ. ಆಗ ನಾವು ನೋಡ್ತೀವಿ 22-23 ವಾಕ್ಯ 24 ವಾಕ್ಯ. ಆದರೆ ದೇವರ ಆತ್ಮ ಉಂಟಾಗುವ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದೆಮ್ಮೆ ಇಂಥವುಗಳೇ ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸುವುದಿಲ್ಲ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ಸ್ವೇಚ್ಛಾಭಿಲಾಷೆ ಸಹಿತ ಸಿಲುಬೆಗೆ ಹಾಕಿದವರು. ಅತಿ ಸ್ಪಷ್ಟ ಅರ್ಥ ಮಾಡಿಕೊಳ್ಳಿಬ್ರೆ,
ನಿಮ್ಮ ನೀತಿಯು ಪರಿಚಾರ ಮತ್ತು ಸನ್ನಿಧಿಗಿಂತ ಜಾಸ್ತಿ ಅರ್ಥ ಆಗಿದೆ ಎಂದರೆ ಬರೀ ಯೇಸು ನಂಬಿಕೆ ಇಡೋದು ಮಾತ್ರವಲ್ಲ. ಅದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ನೀರು ಮುಳಿದು ಇಷ್ಟ ಅಂತ, ಅದು ಎರಡನೇ ಹಂತ. ಮೂರನೇ ಸ್ಟೆಪ್ ಆಗಿದೆ, ಮೂರನೇ ಹೆಜ್ಜೆ ನೀವು ಕರ್ತನ ಸಭೆಗೆ ಬರೋದು, ಇದು ಮೂರನೇ ಹೆಜ್ಜೆ. ನಾಲ್ಕನೇ ಹೆಜ್ಜೆ ಆಗಿದೆ ಬರೀ ನೀವು ದೇವರ ಸಭೆಯಲ್ಲಿ ಕೇಳುವಂಥ ಸಂದೇಶವನ್ನು, ಅದೇ ಟಿ ವಿ ಮೇಲೆ ಕೇಳುವಂಥ ಉಪದೇಶವನ್ನು ಬರೀ ಕೇಳುವುದು ಮಾತ್ರ ಅಲ್ಲ, ಏನೇ ವಾಕ್ಯವನ್ನು ಕೇಳುತ್ತೀರೋ ಅದಕ್ಕೆ ವಿಧೇಯರಾಗಬೇಕು ಪ್ರೇರೆ. ಮತ್ತಷ್ಟೇ ಪ್ರತಿದಿನ ಏನು ಮಾಡಬೇಕು, ನಿಮ್ಮ ಬೈಬಲನ್ನು ಓದುವರಾಗಬೇಕು. ನಿಮ್ಮ ಬೈಬಲ್ ಓದಿ ಆ ದೇವರ ವಾಕ್ಯದಲ್ಲಿರುವ ಪ್ರತಿ ಆಜ್ಞೆಗಳಿಗೆ ವಿಧೇಯರಾಗಬೇಕು. ಹೀಗೆ ಮಾಡುವುದು ಅದರ್ಥ ಪವಿತ್ರಾತ್ಮನ ಅನುಸಾರ ನಡೆದುಕೊಳ್ಳುವುದು ಆಗಿದೆ. ಈಗ ಪವಿತ್ರಾತ್ಮ ನಡೆದುಕೊಳ್ಳುವಾಗ ಎಂತದೆ, ದೇವರ ವಾಕ್ಯದ ಎಷ್ಟು ವಿಧೇಯ ಅಷ್ಟು ಆಗ ನಿಮ್ಮಲ್ಲಿ ಎಂತದೆ ಪವಿತ್ರಾತ್ಮ ಫಲಗಳು ನಿಮ್ಮಲ್ಲಿ ತೋರಲ್ಪಡೋದಾದರೆ ಒಂದು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದಮೆ ಎಂಬ ಈ 9 ಫಲಗಳು ನಿಮ್ಮಲ್ಲಿ ತೋರಲ್ಪಡುತ್ತವೆ ಯಾವಾಗ ದೇವರ ವಾಕ್ಯವನ್ನು ಕೈಕೊಂಡು ನಡೆಯುತ್ತೀರೋ. ಈ 9 ಫಲಗಳು ನಿಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ದಿನಲ್ಲೂ ವಾಕ್ಯ ಓದಿ ದಿನ ಫಲ ಅಭಿವೃದ್ಧಿ ಆಗ್ತದೆ. ಈ ಫಲಗಳು ನಿಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಬರುವಾಗ ಯಾವ ಧರ್ಮಶಾಸ್ತ್ರವು ನಿಮಗೆ ಅಪರಾಧಿ ಎಂದು ತೀರ್ಪು ಮಾಡಲಿಕ್ಕೆ ಅದಕ್ಕೆ ಅಧಿಕಾರವಿಲ್ಲ. ಯಾವ ಧರ್ಮಶಾಸ್ತ್ರವು ನಿಮಗೆ ಅಪರಾಧಿಯನ್ನು ತೀರ್ಪು ಮಾಡೋದಿಲ್ಲ. ನಿಮ್ಮ ಮನಸ್ಸಾಕ್ಷಿ ನಿಮಗೆ ಅಪರಾಧ ತೀರ್ಪು ಮಾಡೋದಿಲ್ಲ. ಯಾಕೆಂದರೆ ನೀವು ದೇವರ ಪ್ರತಿ ಆಜ್ಞೆಗೆ ವಿಧೇಯರಾಗ್ತೀರಿ. ಈ ರೀತಿ ವಿಧೇಯರಾಗುವವರು 100% ಪರಲೋಕವನ್ನು ಪ್ರವೇಶಿಸ್ತಾರೆ ಎಂಬುದೇ ಯೇಸು ಕ್ರಿಸ್ತನು ಪರಿಶಾಸ್ತ್ರರು ಹೇಳ್ತಾರೆ. ಅದೇ ಅವರು ಬರೀ ಯೇಸು ನಂಬಿಕೆ ಇಟ್ಟುಕೊಂಡು ಆತನ ಆಜ್ಞೆಗೆ ಅವಿಧೇಯರಾಗಿ ನಡೆಯುತ್ತಾರೆ, ಪಾಪದಲ್ಲಿ ಜೀವಿಸಿದ್ದಾರೆ, ಪಾಪಕ್ಕೆ ಪಶ್ಚಾತ್ತಾಪ ಪಡೆದಿದ್ದಾರೆ, ಅವರು ಪರಲೋಕ ಹೋಗುವುದಾಗಿದೆ. ಹೋಗಬೇಕಾದ್ರೆ ನೀವು ಯೇಸು ನಂಬಿಕೆ ಇಡುವುದು ಮಾತ್ರ ಅಲ್ಲ, ನೀರು ಮಾತ್ರ ಅಲ್ಲ, ಸಭೆಗೆ ಬರೋದು ಮಾತ್ರ ಅಲ್ಲ, 4ನೇ ಹೆಜ್ಜೆ ಅತಿ ಇಂಪಾರ್ಟೆಂಟ್. ಪ್ರತಿದಿನ ದೇವರ ವಾಕ್ಯ ಓದಬೇಕು, ಸಭೆಯ ವಾಕ್ಯಕ್ಕೆ ವಿಧೇಯರಾಗಬೇಕು. ಈ 9 ಫಲಗಳು ನಿಮ್ಮಲ್ಲಿ ತೋರಲ್ಪಡಬೇಕು. ಅದು ಅಭಿವೃದ್ಧಿ ಆಗ್ತಾ ಅಷ್ಟೇ ಅದೇ ದಿನಾಲೂ ಏನು ಮಾಡಬೇಕು. ಪೌಲನು ಅಂತಾನೆ ಕ್ರಿಸ್ತ ಯೇಸುವಿನವರು ಅಂದರೆ ನೀವು ದೇವರ ಆತ್ಮ ಪ್ರಕಾರ ನಡೆಯುವರು, ಕ್ರಿಸ್ತ ಯೇಸುವಿನವರು ಏನು ಮಾಡ್ತೀರಿ ದಿನಾಲೂ ನಿಮ್ಮ ಶರೀರ ಭಾವ. ಈಗ ನಿಮ್ಮಲ್ಲಿ ಶರೀರ ಭಾವ ಉಂಟು, ನಿಮ್ಮ ಶರೀರ ನಮ್ಮ ಒಳಗಡೆ ಉಂಟು. ಏನು ಮಾಡ್ತೀರಿ ಪವಿತ್ರ ಪ್ರಕಾರ ನಡೆಯುವರು ದಿನಾಲು ನಿಮ್ಮ ಶರೀರ ಭಾವಕ್ಕೆ ಅಂದರೆ ನೀವು ಕೋಪ, ಹೊಟ್ಟೆ ಕಿಚ್ಚು, ಮಸ್ತಾರ ಇದರ ಸರಿ ಬಗ್ಗೆ ನೀವು ತಿರಸ್ಕಾರ ಮಾಡ್ತೀರಿ ಅಂದರೆ ನಿರಾಕರಿಸ್ತೀರಿ. ಅದೇ ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಿಲಿಬೆಗೆ ಹಾಕಿದ್ರು. ಸಿಲಿಬೇಕಂತಂದರೆ ನೀವು ಆ ರಕ್ತ ಸ್ವಭಾವವನ್ನು ನಿರಾಕರಿಸ್ತೀರಿ ಮತ್ತು ಪವಿತ್ರಾತ್ಮನಿಗೆ ಅದು ಹಾಕಿ ಈ ರೀತಿ ನಡೆಯುವುದೇ ಆಗಿದೆ ನಿಮ್ಮ ನೀತಿಯು ಸತ್ಯಪಡಿಸುವಂಥ ಅಭಿವೃದ್ಧಿ. ಇಂಥ ನೀತಿವಂತರು 100% ಪರಲೋಕವನ್ನು ಪ್ರವೇಶಿಸ್ತಾರೆ, ಆ ರಾಪ್ಚನೆ ಪಾಲುವರಾಗ್ತಾರೆ ಎಂಬುದರಲ್ಲಿ ಯೇಸು ಕ್ರಿಸ್ತನು ತನ್ನ ಆ ಶಿಷ್ಯರಿಗೆ ಹೇಳುತ್ತಾನೆ. ಇದು ಇದರ್ಥವಾಗಿದೆ. ಈಗ 4ನೇ ಅರ್ಥವಾಗಿದೆ. 4ನೇ ಸಂಗತಿ ನೋಡ್ತೇವೆ, ದಿನಾಲು ನೂತನ ವ್ಯಕ್ತಿಯಾಗಿ ಜೀವಿಸುವವರು ಆಗಬೇಕು. ಎಫೆಸ ದವರಿಗೆ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ. ಎಫೆಸ 4:22-24 ತನಕ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಸೆಯಿಂದ ಕೆಟ್ಟು ಹೋಗುವಂಥದ್ದು. ಅತಿ ಸ್ಪಷ್ಟತೆ ಯೇಸು ಕ್ರಿಸ್ತನ ಉಪದೇಶ ಎಂದರೆ ಬರೀ ಯೇಸುಗಳನ್ನು ನಂಬಿಕೊಡೋದು ಮಾತ್ರ ಅಲ್ಲ, ನೀರು ಮುಳುಗಿಸಿಕೊಳ್ಳೋದು ಮಾತ್ರ ಅಲ್ಲ, ಬರೀ ಸಭೆಗೆ ಬರೋದು ಮಾತ್ರ. 4ನೇ ಹೆಜ್ಜೆ ಅತಿ ಇಂಪಾರ್ಟೆಂಟ್ ಆಗಿದೆ. ದಿನಾಲು ನಿಮ್ಮ ಪೂರ್ವ ಸ್ವಭಾವ ತೆಗೆದು ಹೇಗೆ ತೆಗೆದು ಹಾಕೋದು ಬರೀ ವಾಕ್ಯ ದಿನಾಲು ಓದಬೇಕು. ನಿಮ್ಮ ನೀತಿಯು ಅಭಿವೃದ್ಧಿ ಆಗಬೇಕಾ, ಪರಲೋಕಕ್ಕೆ ಹೋಗಬೇಕಾ, ದಿನಾಲು ನಿಮ್ಮ ಸತ್ಯವೇದವನ್ನು ಹೊಸ ಹೊಂದ್ಬಿಡಕ್ಕೆ ದಿನಾಲು ಓದುವರಾಗಬೇಕು. ಎಷ್ಟು ದೇವರ ವಾಕ್ಯ ಹೊಸ ಓದುತ್ತೀರೋ ಆ ವಾಕ್ಯ ಓದುವಾಗ ನಿಮ್ಮ ಪೂರ್ವ ಸ್ವಭಾವ ಅದು ತೋರುತ್ತದೆ. ಆ ಪೂರ್ವ ಸ್ವಭಾವವನ್ನು ನೀವೇ ತೆಗೆದು ಹಾಕಬೇಕು. ಮತ್ತೇನು ಮಾಡಬೇಕು, ಅದಕ್ಕೆ ಆಗುವುದು ಅದರ್ಥ ನೀವು ನೂತನ ಸ್ವಭಾವ ಧರಿಸಿಕೊಳ್ಳಿ. ಈ ರೀತಿ ದಿನಾಲು ಮಾಡುವುದಾದರೆ ಮಾತ್ರವೇ ನಿಮ್ಮ ನೀತಿಯು ಅಭಿವೃದ್ಧಿ ಆಗ್ತದೆ ಎಂದು ಯೇಸು ಕ್ರಿಸ್ತನು ಹೇಳುತ್ತಾನೆ. ಅದಕ್ಕೆ ಹೇಳ್ತಾನೆ, ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವಭಯವುಳ್ಳದು ನಿರ್ಮಿಸಲ್ಪಟ್ಟಿದೆ. ಆವಾಗ ಮಾತ್ರ ನಿಮ್ಮ ನೀತಿಯು ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಬರುತ್ತದೆ. ಆಗ ನಿಮಗೆ ದೇವರ ಭಯವು ನೀತಿ ಈ ರೀತಿ ಆಗಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ನನ್ನ ಸೇರಿ ಹೇಳುತ್ತೆ ಅಂತ. ಇಲ್ಲದೆ ಕೆಲವರು ಬರೀ ಯೇಸು ನಂಬಿಕೊಡುತ್ತಾರೆ, ನೀರನ್ನು ತಿಳಿದುಕೊಳ್ಳುವುದಿಲ್ಲ, ಸಭೆಗೆ ಬರುವುದಿಲ್ಲ. ಯೇಸು ನಂಬಬೇಕು. ಫಸ್ಟ್ ಹೆಜ್ಜೆ. 2ನೇ ಹೆಜ್ಜೆ ನೀರು ನಂಬಿ ಇಷ್ಟ ಅಂತಕೊಳ್ಳಬೇಕು. 3ನೇ ಹೆಜ್ಜೆ ಪ್ರತಿ ಆದ್ಯ ತಪ್ಪ ಸಭೆಗೆ. 4ನೇ ಹೆಜ್ಜೆ ಏನು ದೇವರ ವಾಕ್ಯವನ್ನು ಕೇಳುತ್ತೀರೋ, ಮಧ್ಯಾಹ್ನ ವಾಕ್ಯ ಓದುತ್ತೀರೋ,
ಅದು ಈ ಟಿ ವಿ ಮೇಲೆ ಕೇಳಿದ್ದು ಅದಕ್ಕೆ ವಿದ್ಯರಾಗುವುದು. ಈ 4 ಹೆಜ್ಜೆಯಲ್ಲಿ ಅಭಿವೃದ್ಧಿ ಆಗ್ತಾ ಬರಬೇಕು. ಅದು ಅಂಥವರು ಪರಲೋಕ ರಾಜ್ಯವನ್ನು ಪ್ರವೇಶಿಸ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತನ ಹೇಳಿದ ಬೋಧನೆಯ ಅರ್ಥವಾಗಿದೆ. ಪ್ರೇರೆ 5ನೇ ಸಂಗತಿ ನೋಡ್ತಿದ್ದ ಅರ್ಥ, ದಿನಾಲು ಪ್ರಾರ್ಥನೆಯನ್ನು ಮಾಡುವವರು ಆಗಬೇಕು. ಲೂಕನ ಬರೆಸುವಾರ್ತೆ 21ನೇ ಅಧ್ಯಾಯದಲ್ಲಿ 34ರಿಂದ 36ನೇ ವಾಕ್ಯ. ಲೂಕ್ ಗಾಸ್ಪಲ್ ಚಾಪ್ಟರ್ 21 ವರ್ಸ್ 34 to 36. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮಧುರಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದೀತು. ಆ ದಿವಸವು ಭೂ ನಿವಾಸಗಳ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಇವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣಸಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರು ವಿಜ್ಞಾಪನೆ ಮಾಡಿಕೊಳ್ತಾ ಎಚ್ಚರವಾಗಿರಿ ಅಂದನು. ಪ್ರೇಯಸ್ ಅತಿ ಸ್ಪಷ್ಟವಾಗಿ ಹೇಳ್ತಾನೆ. ಪ್ರೇರೆ ನಿಮಗೆ ಪರಲೋಕಕ್ಕೆ ಹೋಗಬೇಕಾ? ಯೇಸು ಕ್ರಿಸ್ತನ ರೂಪದ ಪ್ರಾರ್ಥನೆ ಅತಿ ಪ್ರಾಮುಖ್ಯವಾಗಿದೆ ಪ್ರೇರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾನೆ, ಅತಿ ಭೋಜನ ಎಂಬುದರಿಂದ ಅರ್ಥ ಪ್ರೇರೆ ನೀವು ಊಟ ಮಾಡಲೇಬಾರ್ದು ಅರ್ಥ ಅಲ್ಲ, ನಿಮ್ಮ ಊಟದಲ್ಲಿ ಮಿತಿ ಉಳ್ಳವರಾಗಬೇಕು. ಯಾಕಂದರೆ ಪ್ರಾರ್ಥನೆ ಮಾಡಬೇಕಾದರೆ ನಿಮ್ಮ ಶರೀರ ಬೇಕು, ಮನಸ್ಸು ಬೇಕು. ಅದಕ್ಕೆ ಅತಿ ಊಟ ಅತಿ ಭೋಜನ ಮಾಡುವುದಾದರೆ ಅದು ನಿಮ್ಮ ಶರೀರ ನಿದ್ರೆಯೇ ಡಿಮಾಂಡ್ ಮಾಡುತ್ತೆ. ಪ್ರಾರ್ಥನೆ ಮಾಡಲಿಕ್ಕೆ ಬಯಸುವವರು ತಮ್ಮ ಊಟವನ್ನು ಮಿತಿಯಾಗಿ ಊಟ ಸೇವಿಸಿ ಮಾಡುವುದಾದರೆ ಅಥವಾ ಸಾಧ್ಯವಾದರೆ ಉಪವಾಸ ಮಾಡುವುದೇ ಇನ್ನೂ ಒಳ್ಳೆಯದು. ಅತಿ ಜಾಸ್ತಿ ಪ್ರಾರ್ಥನೆ ಮಾಡಲಿಕ್ಕೆ ಅತಿ ಜಾಸ್ತಿ ವಾಕ್ಯ ಓದಲಿಕ್ಕೆ ಆಗ್ತದೆ. ಆಗ ಮಾತ್ರ ಪ್ರಾರ್ಥನೆ ಮಾಡೋರು ಮಾತ್ರವೇ ಪರಲೋಕಕ್ಕೆ ಹೋಗುತ್ತಾರೆ. ಪ್ರಾರ್ಥನೆ ಮಾಡದವರು ಪರಲೋಕಕ್ಕೆ ಹೋಗುವುದಿಲ್ಲ. ಅದಕ್ಕೆ ಪ್ರಾರ್ಥನೆ ಅತಿ ಪ್ರಾಮುಖ್ಯವಾಗಿದೆ. ಅದಕ್ಕೆ ಅತಿ ಭೋಜನ ಮದ ಒಂದಾಗಿದೆ. ಇನ್ನೊಂದು ಪ್ರಪಂಚದ ಚಿಂತೆ, ಲೋಕದ ಚಿಂತೆ ಉಂಟು ಬರೇ. ಈ ಚಿಂತೆ ನಿಮಗೆ ಬಿಡುಗಡೆ ಬರಬೇಕಾ? ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದರೆ ಮಾತ್ರವೇ ನಿಮ್ಮ ಚಿಂತೆ ದೇವರು ನಿಮಗಾಗಿ ಚಿಂತಿಸ್ತಾನೆ. 1 ಪೇತ್ರ 5:7 ವಾಕ್ಯದಲ್ಲಿ ಈಗ ಬರೆಯಲ್ಪಡಿದೆ. ಪೇತ್ರನು ಹೇಳ್ತಾನೆ, 1 ಪೀಟರ್ ಚಾಪ್ಟರ್ 5 ವರ್ಸ್ 7, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸ್ತಾನೆ. ನಿಮ್ಮ ಚಿಂತೆಯನ್ನು ದೇವ್ರ ಮೇಲೆ ಹಾಕುವುದು ಹೇಗೆ? ಪ್ರಾರ್ಥನೆ. ನೀವು ಪ್ರಾರ್ಥನೆ ಮಾಡಬೇಕು. ಎಲ್ಲ ನಿಮ್ಮ ಚಿಂತಾಭಾರವನ್ನು ಪ್ರಾರ್ಥನೆಯಲ್ಲಿ ದೇವರು ಒಪ್ಪಿಸಿಕೊಡುವುದರೆ ಮಾತ್ರವೇ ದೇವರು ನಿಮಗೋಸ್ಕರ ಚಿಂತಿಸ್ತಾನೆ. ನೀವು ಪ್ರಾರ್ಥನೆ ಮಾಡದಿದ್ದರೆ ಚಿಂತೆ ನಿಮ್ಮ ಮನಸ್ಸು ಮೇಲೆ ಪರಿಣಾಮ ಬೀರುತ್ತದೆ. ಆ ಚಿಂತೆ ಮಾಡಿ ಮಾಡಿ ನಿಮಗೆ ಕೆಲವು ರೋಗಗಳು ಬರ್ತವೆ. ಅದಕ್ಕೋಸ್ಕರ ನಿಮಗೆ ಮತ್ತು ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತನೇ ಮೊದಲು ಪ್ರಾರ್ಥನೆ ನೀವು ಪರಲೋಕ ಹೋಗಬೇಕಾ? ಮೊದಲು ಪ್ರಾರ್ಥನೆ ಬೇಕು. ಪ್ರಾರ್ಥನೆ ಮಾಡಬೇಕಾದ್ರೆ ನಿಮ್ಮ ಭೋಜನದಲ್ಲಿ ಅಥವಾ ನಿಮ್ಮ ಊಟದಲ್ಲಿ ಮಿತಿಯನ್ನು ಕಾಪಾಡಬೇಕು. ಅಥವಾ ಸಾಧ್ಯ ಊಟವನ್ನೇ ವಾರಕ್ಕೆ 1 ದಿನ ಆದರೂ ಉಪವಾಸ ಮಾಡಲೇಬೇಕು. ಪ್ರತಿದಿನ ಯಾವ ಸಮಯ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ನೀವು ಆರಿಸಿಕೊಳ್ಳೋದು? ಬೆಳಿಗ್ಗೆ ಪ್ರೇಯರ್ ಮಾಡಲಿಕ್ಕೆ ಬಯಸೋರು ರಾತ್ರಿಯಲ್ಲಿ ಸ್ವಲ್ಪ ಊಟವನ್ನು ಕಡಿಮೆ ಪ್ರಮಾಣದ ಊಟ ಮಾಡಿರಿ. ಆಗ ರಾತ್ರಿ ಮಲಗಲು ಸ್ವಲ್ಪ ಪ್ರೇಯರ್ ಮಾಡಲಿಕ್ಕೆ ಅದೇ ಬೆಳಗ್ಗೆದ್ದು ಪ್ರೇಯರ್ ಮಾಡಲಿ. ಅತಿ ಭೋಜನ ಊಟ ಮಾಡೋದೇ ನಿಮ್ಗೆ ಊಟ ಮಾಡೋದಕ್ಕೆ ನಿದ್ದೆ ಬರ್ತದೆ. ರಾತ್ರಿ ಪ್ರೇಯರ್ ಮಾಡಲಾಗ್ತದೆ. ಬೆಳಗ್ಗೆದ್ದು ಪ್ರೇಯರ್ ಮಾಡಾಗೆ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮ ಭೋಜನದಲ್ಲಿ ಮಿತಿ ಉಳ್ಳವರಾಗಬೇಕು. ಸಾಧ್ಯವಾದರೆ ವಾರಕ್ಕೆ 1 ವರ್ಷ ಉಪವಾಸ ಮಾಡುವ ಈ ರೀತಿ ನಿಮ್ಮ ನೀತಿ ವೃದ್ಧಿ ಆಗಬೇಕಾ? ಊಟ ಭೋಜನೆ ಮಿತಿ ಉಳ್ಳವರಾಗಬೇಕು ಎಂಬುದು ಹೇಳ್ತಾನೆ. ಮತ್ತು ಚಿಂತೆ ನೀವು ಮಾಡುವವರಾಗಬಾರದು. ಮತ್ತು ಆಮಾಳು ಅಂದರೆ ಈ ಲೋಕದ ಆಮಾಳಾದ ಪದಾರ್ಥಗಳು ಅಥವಾ ಮೊಬೈಲ್ ಅತಿ ಮೀರಿ ಮೊಬೈಲನ್ನು ಬಳಸೋದಾದರೆ ಈ ಮೊಬೈಲ್ ನಿಮ್ಮ ಪ್ರಾರ್ಥನೆ ಮಾಡಲಿಕ್ಕೆ ಬಿಡೋದಿಲ್ಲ. ಅಂದರೆ ಮೊಬೈಲುಗಳು ಒಳ್ಳೆಯದು, ಕೆಲಸಕ್ಕೆಲ್ಲ ಉಪಯೋಗ ಮಾಡಬೇಕು. ಆದರೆ ಅಷ್ಟಕ್ಕೆ ಉಪಯೋಗ ಮಾಡಬೇಕು. ಆ ಪ್ರಾರ್ಥನಾ ಸಮಯ ಮಾಡಲಿಕ್ಕೆ ವಾಕ್ಯ ಓದಲಿಕ್ಕೆ ಆ ಮೊಬೈಲ್ನೆಲ್ಲ ಬದಿಗಿಡಬೇಕು. ಅದೇ ಕೆಲವರು ಆ ಮೊಬೈಲಿಗೆ ಅಂಟಿಕೊಂಡು ಆ ಮೊಬೈಲೇ ಅವ್ರಿಗೆ ದೇವರಾಗ್ತಾರೆ. ಪ್ರಾರ್ಥನೆ ಅವ್ರಿಗೆ ಮೊಬೈಲ್ ಆಗಿದೆ. ಈ ರೀತಿ ಆದರೆ ಅದು ಅಮಳ ಆಗ್ತದೆ. ಯಾವ ಸಂಗತಿಯನ್ನು ಪ್ರಾರ್ಥನೆಗಿಂತಲೂ ಪ್ರಾರ್ಥನೆ ಮಾಡಲಿಕ್ಕೆ ಅಡ್ಡಿ ಯಾವ ಸಂಗತಿ ನೋಡಿ, ಕೆಲವರಿಗೆ ಪ್ರಾರ್ಥನೆ ಮೊಬೈಲ್ ಅಡ್ಡಿ ಬರ್ತದೆ. ಹಾಗಾದರೆ ಮೊಬೈಲ್ ನಿಮ್ಮ ವಿಗ್ರಹ ಆರಾಧನೆ. ಈ ರೀತಿ ಯಾವ ಸಂಗತಿಯನ್ನು ಪ್ರಾರ್ಥನೆ ಜಾಸ್ತಿ ಪ್ರೀತಿ ಮಾಡೋದು ಅದು ಅಮಾಳು. ಆ ಅಮಾಳು ಪದಾರ್ಥ ಅದು ಅಮಾಲು ಸೇವನೆಯಿಂದ ನೀವು ಎಚ್ಚರಿಕೆ ಇದ್ದುಕೊಂಡು ನೀವು ಪ್ರಾರ್ಥನೆ ಮಾಡುವುದರಲ್ಲಿ ಮಾತ್ರ ವಿಸ್ಕರಿಸ್ತಾನೆ. ಅಂಥವರು ಪರಲೋಕಕ್ಕೆ ಆ ರೂಪಾಂತರದಲ್ಲಿ ಪ್ರವೇಶರಾಗುತ್ತಾರೆ. ಅಂಥವರು ಮಾತ್ರ ಪರಿಜಯ ಶಾಸ್ತ್ರೀಯ ನೀತಿಗಿಂತಲೂ ಜಾಸ್ತಿ ನಿಂತವರು ಜೀವನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಪ್ರಾರ್ಥನೆ ಮಾಡಿದವನಿಗೆ ಅವನು ನೀತಿವಂತಿಗೆ ಅಭಿವೃದ್ಧಿ ಆಗುವುದಿಲ್ಲ. ಅವನ ಪರಲೋಕ ರಾಜ್ಯಕ್ಕೆ ಪ್ರವೇಶಿಸಿದಾಗ ಪ್ರಾರ್ಥನೆ ಅತಿ ಪ್ರಾಮುಖ್ಯವಾಗಿದೆ. ಅದಕ್ಕೋಸ್ಕರ ನೆನಪಿಗಳು ಅದಕ್ಕೆ ಪರಿಸ್ಥಿತಿ ನಿಮ್ಮ ನೀತಿಯು ಪರಿಸ್ಥಿತಿಗಿಂತ ಜಾಸ್ತಿ ಆಗುವುದು ಇದು ಅರ್ಥವಾಗಿದೆ. ಅದಕ್ಕೆ ಎಂದಿಗೂ ಪ್ರಾರ್ಥನೆಗೆ ಆಲಸ್ಯ ಮಾಡಬೇಡಿ. ಪ್ರಾರ್ಥನೆ ಜೀವಿತ ಅತಿ ಪ್ರಾಮುಖ್ಯ ಬೇಕು. ದೇವರ ವಾಕ್ಯವು ಬೇಕು, ವಿಧೇಯತೆ ಬೇಕು, ಸಭೆ ಬೇಕು. ಪ್ರಿಯರೇ, ನಿಮ್ಮ ನೀತಿಯು ಅಭಿವೃದ್ಧಿ ಆಗಬೇಕಾದರೆ ಪ್ರಿಯರೇ 6ನೇ ಸಂಘ ನೋಡ್ತೇವೆ, ಬೆಳಕಿನವರಾಗಿ ನಡೆದುಕೊಳ್ಳಬೇಕು. ಎಫೆಸದವರ ಪತ್ರಿಕೆ
5ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ. Ephesians chapter 5 verse 8 and 9. ನೀವು ಇಂದಿನ ಕಾಲದಲ್ಲಿ ಕತ್ತಲೆ ಆಗಿದ್ದೀರಿ, ಅದೀಗ ನೀವು ಕ್ರಿಸ್ತನಲ್ಲಿ ಬೆಳಕಾಗಿದ್ದೀರಿ. ಬೆಳಕಿನವನತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಪ್ರೇರೆ, ನಿಮ್ಮ ನೀತಿಯು ಇನ್ನೊಬ್ಬರಿಗೆ ಕಾಣಿಸಿಕೊಳ್ಳಬೇಕು. ಪ್ರೇರೆ, ಹೇಗೆಂದರೆ ಹೇಳ್ತಾನೆ, ಉಪಕಾರದಿದೆ. ಇನ್ನೊಬ್ಬರಿಗೆ ನೀವು ಉಪಕಾರವನ್ನು ಮಾಡುವ ಎಷ್ಟು ಸಾಧ್ಯ ಉಂಟು ಅಷ್ಟು ಇನ್ನೊಬ್ಬರಿಗೆ ಒಳ್ಳೆಯ ಉಪಕಾರ ಮಾಡಿ, ಕೆಟ್ಟದಲ್ಲ ಆದಷ್ಟು ಉಪಕಾರ ಮಾಡುವರಾಗಬೇಕು. ನೀತಿಯಲ್ಲಿಯೂ ಸತ್ಯದಲ್ಲಿ ಕಾಣಿಸಿಕೊಳ್ಳಬೇಕು. ಪ್ರೇರೆ, ಈ ರೀತಿ ನಿಮ್ಮ ನೀತಿಯು ಪ್ರೇರೆ ಯೇಸು ಕ್ರಿಸ್ತ ಹೇಳ್ತಾನೆ, ನಿಮ್ಮ ಮಾಡೋ ಒಳ್ಳೆಯ ಕ್ರಿಯೆಗಳು ಅನ್ಯ ಜನರನ್ನು ನೋಡಿಕೊಂಡು ಅದನ್ನು ಈ ರೀತಿ ನಿಮ್ಮ ಒಳ್ಳೆಯ ಕ್ರಿಯೆಗಳು ಅನ್ಯ ಮೇಲೆ ತೋರಲ್ಪಡಬೇಕು. ನಿಮ್ಮ ಬೆಳಕು ತೋರಲ್ಪಡಬೇಕು. ಈ ರೀತಿ ನಿಮ್ಮ ನೀತಿವಂತಿಕೆಯಲ್ಲಿ ಒಳ್ಳೆಯ ಕ್ರಿಯೆ ಅಭಿವೃದ್ಧಿ ಆಗಬೇಕು. ಪ್ರಿಯರೇ, ನೀವು ಪರಲೋಕಕ್ಕೆ ಪ್ರವೇಶ ಮಾಡಬೇಕಾದರೆ, ಯಾಕಂದರೆ ನಾವು ನೋಡ್ತೇವೆ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ, ರೆವಲ್ಯೂಷನ್ 19 verse 8, ಪರಲೋಕ ಹೋಗಬೇಕಾದರೆ ಪ್ರಿಯ ನಿಮ್ಮ ನಂಬಿಕೆ ಒಟ್ಟಿಗೆ ನಿಮ್ಮ ಒಳ್ಳೆಯ ಕ್ರಿಯೆಗಳು ಸಹ ಅಗತ್ಯ ಉಂಟೆಂಬುದಾಗಿ ನಾವು ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ನಾವು 8 ಮತ್ತು 9ನೇ ವಾಕ್ಯ ನಾವು ನೋಡ್ತೇವೆ. ರೆವಲ್ಯೂಷನ್ ಚಾಪ್ಟರ್ 19 verse 8 and 9 verse. ಪ್ರಕಾಶಮಾನವು ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸವಾಗಿತ್ತು. ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ. ಇದಲ್ಲದೆ ಅವನು ನನ್ನ ಸಂಗಡ ಮಾತನಾಡುತ್ತಾ ಪರ್ಯಂತ ಎಲ್ಲಿದೆ 8ನೇ ವಾಕ್ಯ, ಪ್ರಕಾಶಮಾನವು ನಿರ್ಮಲವು ಆದ ನ್ಯಾಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆ ಅನುಗ್ರಹಿಸೋದು. ಆ ನಾರುಮಡಿ ಅಂದರೆ ದೇವಜನ ಸತ್ಕಾರ್ಯಗಳೇ. ಅಲ್ಲಿ ಅಂತ ಪರಲೋಕದಲ್ಲಿ ಮದುವೆ ಉಂಟು ಪ್ರೇರೆ. ಆ ಮದುವೆಗೆ ಪ್ರೇರೆ ನಿಮಗೆ ನಾರು ಮಾಡಬೇಕು. ಅದು ಆಗಿದೆ ಯೇಸು ನಂಬಿಕೆ ಇಡುವವರು ನಿಮ್ಮ ನೀತಿಯ ಕ್ರಿಯೆಗಳು, ಸತ್ಕಾರ್ಯಗಳು, ಅದು ನಿಮಗೆ ಆ ದಿವಸದಲ್ಲಿ ನಿಮಗೆ ಆ ಮದುವೆ ಬಟ್ಟೆಯಾಗಿ ಕೊಡಲ್ಪಡುತ್ತೆ. ಅದಕ್ಕೆ ಇಂಪಾರ್ಟೆಂಟ್ ಆಗಿದೆ ಪ್ರೇರೆ. ನಿಮ್ಮ ನೀತಿ ಅಭಿವೃದ್ಧಿ ಆಗಬೇಕಾದ್ರೆ ಅದತ್ತ ನಿಮ್ಮ ನೀತಿಯ ಕ್ರಿಯೆಗಳು ಅಥವಾ ಒಳ್ಳೆಯ ಕ್ರಿಯೆಗಳು ಪ್ರೇರೆ ಅದು ಅಲ್ಲಿ ಅಭಿವೃದ್ಧಿ ಆಗಬೇಕು. ಇತರರಿಗೆ ಉಪಕಾರ ಮಾಡೋದ್ರಲ್ಲಿಯೂ ನೀತಿಯಲ್ಲಿ ಕಾಣಿಸಿಕೊಳ್ಳಬೇಕು ಅಪ್ಪಸ್ತಲನು ಹೇಳುತ್ತಾನೆ. ಈಗ 7ನೇ ಸಂಘ ನೋಡ್ತೇವೆ, ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವವರು ಆಗಬೇಕು. ಮತ್ತೆ ಬರೆಸುವಾರ್ತೆ 7ನೇ ಅಧ್ಯಾಯದಲ್ಲಿ 21ರಿಂದ 23ನೇ ವಾಕ್ಯ ತನಕ, ಮಾಥ್ಯೂ ಚಾಪ್ಟರ್ 7 verse 21 to 23 verse. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿ ನನ್ನ ತಂದೆ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ ನಿನ್ನ ಹೆಸರ ಮೇಲೆ ನಾವು ಬೋಧನೆಯಲ್ಲಿಲ್ಲವೇ? ನಿನ್ನ ಹೆಸರ ಮೇಲೆ ದೈವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರ ಮೇಲೆ ಅನೇಕ ಮಾತುಕತೆಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನ ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೇನು ನಿಮ್ಮ ಗುರುತು ಕಾಣೆಯನ್ನು, ಧರ್ಮವನ್ನು ಮೀರಿ ನಡೆಯುವರೇ, ನನ್ನಿಂದ ತೊಲಗೋಗಿರಿ ಎಂದು ಎಲ್ಲರ ಮುಂದೆ ಹೇಳಿ ಬಿಡಿಯೋನು. ಪ್ರೇಲಿಸ್ ಅತಿ ಸ್ಪಷ್ಟವಾಗಿ ಹೇಳ್ತಾನೆ ಪ್ರೇರೆ. ಈ ಪರಿಸರ ಸಹ ನೀತಿಗಂತ ಎಂದರ್ಥನೆ ಪರಿಸರಗಳು ಆಗಲು ಸ್ವಾಮಿ ಸ್ವಾಮಿ ಮಾತ್ರ ಬಾಯಿಂದ ಹೇಳುತ್ತಾರೆ. ರಕ್ಷಿಸ್ತಾನೆ ಸ್ವಾಮಿ ಸ್ವಾಮಿ ಅಂತ ಹೇಳ್ತಾರೆ. ತಂದೆ ಚಿತ್ತ ಏನಾಗಿದೆ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ದೇವರ ಆಜ್ಞೆಗಳು ಕೈಕೊಂಡು ನಡೆಯದೆ ಅದ್ಭುತಗಳು ಮಾತುಗಳು ಆಗಬಹುದು. ಇಲ್ಲಿ ನೋಡ್ತೇವೆ. ಅದೇ ಯೇಸು ಕ್ರಿಸ್ತದೆಲ್ಲ ಮುಂದೆ ನಾನು ಧರ್ಮವನ್ನು ಮೀರಿ ನಡೆಯುವರೇ ಬರೀ ಪರಲೋಕ ಹೋಗಬೇಕಾದ್ರೆ ಬರೀ ನಂಬಿಕೆ ಮಾತ್ರ ಅಲ್ಲ, ನಂಬಿಕೆ ಮತ್ತು ವಿಧೇಯತೆ ಎರಡೂ ಬೇಕು. ಬರೀ ಮೊದಲು ನಂಬಿಕೆ, ಯೇಸು ಕ್ರಿಸ್ತ ನಂಬುವುದರ ಮುಖಾಂತರ ನೀತಿವಂತರಾಗ್ತೀರಿ. ಆ ನೀತಿವಂತರ ಅಭಿವೃದ್ಧಿ ಆಗಬೇಕಾದ್ರೆ ವಿಧೇಯತೆ ಎರಡೂ ಬೇಕು ಪ್ರೇರೆ. ಅಂಥವರು ಮತ್ತು ಆ ಆ ನೀತಿ ಅಭಿವೃದ್ಧಿ ಈ ರೀತಿ ಒಂದು ವೇಳೆ ಇಲ್ಲಿ ನಂಬಿಕುಂಟು ಸ್ವಾಮಿ ಸ್ವಾಮಿ ಅಂತ ಕರೀತಾರೆ. ನಂಬಿಕುಂಟು ಅವರಿಗೆ ವರಗಳು ಕೊಡಬಾರದು, ಅದ್ಭುತಗಳು ಮಾತುಗಳು. ಆದರೆ ವಿಧೇಯತೆಯಲ್ಲಿ ನಿಮಿತ್ತ ಯೇಸು ಕ್ರಿಸ್ತನ ಎಲ್ಲರ ಮುಂದೆ ಧರ್ಮವನ್ನು ಮೀರಿ ನಡೆಯುವರೇ ಮತ್ತು ಸ್ವಾಮಿ ಸ್ವಾಮಿ ತಂದೆ ಚಿತ್ತ ಆಗಿದೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು ಮತ್ತು ಯೇಸು ಕ್ರಿಸ್ತನ ಬೋಧನೆಗಳು ಕೈಕೊಂಡು ನಡೆಯುತ್ತದೆ. ಈ ರೀತಿ ನಡೆಯಬೇಕು ಎಂಬುದಾಗಿ ಯೇಸು ಕ್ರಿಸ್ತನಲ್ಲಿ ತನ್ನ ಶಿಷ್ಯರು ಹೇಳ್ತಾನೆ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ. 8ನೇ ಪಾಯಿಂಟ್ ನೋಡ್ತೇವೆ, ನೀತಿವಂತಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ, ರೆವಲ್ಯೂಷನ್ ಚಾಪ್ಟರ್ 22 verse 11. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೇಲಿಗೆ ಆದವನು ತನ್ನ ಇನ್ನೂ ಮೇಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನ ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಪ್ರಿಯರೇ, ಎಂಟನೇ ಏನು ಹೇಳ್ತಾನೆ ಯೇಸು ಕ್ರಿಸ್ತನು, ನಿಮ್ಮ ನೀತಿವಂತಿಕೆ ಇನ್ನೂ ಅಂದರೆ
ತೃಪ್ತ ಪಡಬಾರ್ದು, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಇನ್ನು ಪವಿತ್ರ ಮಾಡಿ. ಈ ರೀತಿ 8 ಕ್ರಿಯೆಗಳು ನಿಮ್ಮಲ್ಲಿ ಕಂಡು ಬರಬೇಕು. ನಿಮ್ಮ ನೀತಿ ಅಭಿವೃದ್ಧಿ ಒಂದು ಕ್ರಿಯೆಯಾಗಿದೆ, ಪುನಃ ಒಂದು ಕ್ರಿಯೆಯಾಗಿದೆ. ಯೇಸು ಕ್ರಿಸ್ತನ ನಂಬಿ ನೀರಲ್ಲಿ ಮುಳುಗಿ ದೀಕ್ಷೆ ಅಂದುಕೊಳ್ಳಬೇಕು. ನಿಮ್ಮ ನೀತಿಯು ಪರಿಸರ ನೀತಿಗಿಂತ ಹೆಚ್ಚಿನ ಆಗಬೇಕಾಗಿದೆ. 2ನೇ ಸಂಗತಿ, ದಿನಾಲು ಸರಿಯಾದ ಸ್ವಭಾವವನ್ನು ಹಾಗೆ ಮಾಡುವವರು ಆಗಬೇಕು. 3ನೇ ಸಂಗತಿ ಇದೆ, ದಿನಾಲು ಪವಿತ್ರಾತ್ಮಾನುಸಾರವಾಗಿ ನಡೆಯಬೇಕು. 4ನೇ ಸಂಗತಿ ಆಗಿದೆ, ದಿನಾಲು ನೂತನ ವ್ಯಕ್ತಿಯಾಗಿ ಜೀವಿಸಬೇಕು. 5ನೇ ಸಂಗತಿ, ದಿನಾಲು ಪ್ರಾರ್ಥನೆ ಮಾಡುವವರಾಗಬೇಕು. 6ನೇ ಸಂಗತಿ, ಬೆಳಕಿನವರಾಗಿ ನಡೆದುಕೊಳ್ಳಬೇಕು. 7ನೇ ಸಂಗತಿ, ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವರಾಗಬೇಕು. 8ನೇ ಸಂಗತಿ, ನೀತಿವಂತಿಗಳ ಅಭಿವೃದ್ಧಿ. ಈ 8 ಕ್ರಿಯೆಗಳು 8 ಸಂಗತಿ ನೀವು ಮಾಡುವುದರಲ್ಲಿ ಅಭಿವೃದ್ಧಿ ಆಗಬೇಕು, ಪರಲೋಕ ಹೋಗಬೇಕು ಎಂಬುದಾಗಿ. ಈ ರೀತಿ ಅಭಿವೃದ್ಧಿ ಹೊಂದುವವರು 100ನೇ ಪರಲೋಕ ರಾಜ್ಯ ಪ್ರವೇಶಿಸ್ತೀರಿ, ಆ ರೂಪದ ಪಾಲ್ಗೊಳ್ಳುತ್ತೀರಿ ಎಂಬುದೇ ಇಸ್ಕೊಳ್ತೇನೆ. ದೇವರ ನಮ್ಮ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮಲ್ಲಿ ಉತ್ತೇಜನ ಆಗುವುದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ ಮತ್ತು ನಾವು ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತೇನೆ. ಇದನ್ನು ಪ್ರತಿಯೊಬ್ಬ ವೀಕ್ಷಕರು ನಾಸ್ತಿಕ ಒಪ್ಪಿಸ್ಕೊಡ್ತೇನೆ ದೇವ. ಪ್ರತಿಯೊಬ್ಬರ ವಿದ್ಯೆಯ ಹೃದಯಗಳು, ಪ್ರತಿಯೊಬ್ಬರ ವಿದ್ಯೆಯ ಮನಸ್ಸುಗಳು, ಇನ್ನು ವಾಕ್ಯ ಕೇಳುತ್ತೋ ಆ ವಾಕ್ಯಕ್ಕೆ ಪ್ರಕಾರ ನಡೆಯುವಂಥ ಮನಸ್ಸು ಈ ನಮ್ಮ ವೀಕ್ಷಕರನ್ನು ದಯಪಾಲಿದವ. ಇವರ ನೀತಿವಂತಿಗೂ ದೇವ ಇನ್ನೂ ಅಭಿವೃದ್ಧಿಗೊಂಡು ಕಡೆ ತನಕ ಅವ್ರು ನೀತಿವಂತರ ಜೀವಿಸಂತೆ ನೀತಿವಂತಿಗೆ ಫಲಗಳನ್ನ ಅವ್ರು ತೋರಲ್ಪಡುವಂಥ ಕೃಪೆ ಕೊಟ್ಟು ಪ್ರತಿಯೊಬ್ಬರ ಪರಲೋಕ ರಾಜ್ಯದ ಭಾಗ್ಯವನ್ನು, ಆ ರೂಪಾಂತರದಲ್ಲಿ ಆಗೋ ಭಾಗ್ಯವನ್ನು ಪ್ರತಿಯೊಬ್ಬರು ಅನುಗ್ರಹಿಸಬೇಕು. 5 ಮಂದಿ ಬುದ್ಧಿವಂತ ಕನ್ನಿಕೆ ಉಪದಲ್ಲಿ ಪ್ರತಿಯೊಬ್ಬರು ತಮ್ಮ ಆತ್ಮದಲ್ಲಿ ಪವಿತ್ರ ಬಳಿತದೆ ಕೊಡು. ಆ ಯೇಸು ಆ ರೂಪದ ಪಾರ ಕೃಪೆ ಕೊಡಬೇಕು. ನಾನು ಬೇಡ್ಕೊಳ್ತಿದ್ದವ ಈ ಸಂಘ ಪ್ರತಿಯೊಬ್ಬರನ್ನ ಆಶೀರ್ವಾದ ಬೇಡ್ತೇನೆ. ಪ್ರತಿಯೊಬ್ಬರನ್ನ ಆಶೀರ್ವರ್ತೇನೆ. ಪ್ರತಿಯೊಂದು ರೋಗಿಗಳ ಮೇಲೆ ಇದ್ದ ರೋಗದ ಆತ್ಮಗಳನ್ನು ಅಪ್ಪಣೆಕೊಡ್ತೇನೆ. ಪ್ರತಿಯೊಂದು ರೋಗಿಗಳು ಎಲ್ಲ ಥರ ರೋಗದಿಂದ ಎಲ್ಲ ರೋಗದ ಬಂಧನದ ಪ್ರತಿ ಬಿಡುವಂಥ ಬೆಲೆ ಯಾರು ನಿಮ್ಮಲ್ಲಿ ರೋಗಗಳುಂಟು ಪಡೆ ನಿಮ್ಮ ಕೈಗಳ ಮೇಲೆ ಕಿತ್ತಿ ನಾನು ಪ್ರಾರ್ಥನೆ ಮಾಡ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಯಾರು ತಮ್ಮ ಕೈಗಳ ಮೇಲೆ ಕಿತ್ತಿರೋ ಆ ಎಲ್ಲ ರೋಗಿಗಳ ವಿರುದ್ಧ ಕಾರ್ಯ ಮಾಡಿದೆ. ಎಲ್ಲ ರೋಗದ ದುಷ್ಟ ಶಕ್ತಿಗಳನ್ನು ಎಲ್ಲ ರೋಗ ದುರಾತ್ಮ ಬಂಧಿಸ್ತೇನೆ. ಮತ್ತು ಪ್ರತಿಯೊಬ್ಬ ಈ ವೀಕ್ಷಕರನ್ನು ಎಲ್ಲ ರೋಗದ ಬಂಧನ ಬಿಡುಗಡೆಗೊಳಿಸ್ತೇನೆ. ಯೇಸು ಗುಣ ಮಾಡೋ ಶಕ್ತಿಯು ಪ್ರತಿಯೊಬ್ಬ ರೋಗಗಳು ಗುಣ ಮಾಡಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ಬೇಡಿಕೊಳ್ಳಪ್ರೆ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾಕಾಲವು ಈ ಸಂದೇಶ ನೋಡೋ ಪ್ರತಿಯೊಬ್ಬ ಸಂಘದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ.